ಕೇವಲೆಲ್ಲ ಗೋಲರಿ ಕನ್ನಡವೇ ಬೋಧಿಸುವ ಜನರ ವೇದ ಮತಿಗೆ ಸಾಧು ನಿಜಗುಣಿಗೆ ಪಡೆಯುವೆನು ಸಾಧು ನಿಜಗುಣಿಗೆ ಪಡೆಯುವೆನು ನಿಜವನ್ನರಿಸುವ ನಿಜಗುಣಿಯ ಕಮಲವನ್ನು ನಿಜವಾಗಿ ಜನರಿಗೆ ನಿತ್ಯ ನಮಿಸುವೆನು ಜನರಿಗೆ ನಿತ್ಯ ನಮಿಸುವೆನು ಬಂದ ಜೀವೈಕ ಬೋಧದಿ ಸುತವನ್ನಾಗಿ ಗೈದ ಶ್ರೀಗರಿ ಶುದ್ಧ ಸಿದ್ಧರೂಢರಿಗೆ ದಾಂತ ಕೇಸರಿ ಬಹಳ ಗರ್ಜನೆ ಕೇಳೋ ತನಕ ಬಾಳ ಶಾಸ್ತ್ರವೆಂಬುವನರಿಗಳು ಬಾಳ ಶಕ್ತಿಯ ಅಗತ್ಯನೆ ಬಾಳ ಹೇಳಿದ ಪರಿಣಾಮವು ಬಾಳ ಕೇಳಲು ಬೇಕು ವೇದ ಎಂಬ ಶಾಸ್ತ್ರವನ್ನು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪರಮ ಪೂಜ್ಯ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಶ್ರೀ ಅಭಿನವ ನಿಜಗುಣ ಅಪ್ಪಂಗಳ ಶ್ರೀ ಚರಣ ಕಮಲಗಳಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ಶ್ರೀ ಬಸವಾನಂದ ಅಜ್ಜವರ ಶ್ರೀಚರಣ ಕಮಲಗಳನ್ನು ಹೃದಯದಲ್ಲಿ ಸ್ಥಾಪಿಸಿ ಜಗದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳು ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ತಮ್ಮೆಲ್ಲರಿಗೂ ಅನೇಕ ವಂದನೆಗಳನ್ನು ಸಮರ್ಪಿಸುತ್ತಾ ಇಂದಿನ ಶಾಸ್ತ್ರವನ್ನು ಮುಂದುವರಿಸೋಣ. ನಡೆದಿರುವಂಥ ಶಾಸ್ತ್ರ ಶ್ರೀಮನ್ ನಿಜಗುಣ ಯೋಗಿಗಳ ವಿರಚಿತವಾದಂಥ ಅನುಭವ ಸಾರ ಎನ್ನುವ ಗ್ರಂಥದ ಮೂರನೆಯ ಸಂಧಿಯ ಮೂರನೆಯ ಸೂತ್ರದ ಮೂರನೆಯ ನುಡಿ ಇಂದಿನ ಆಧಾರದ ವಿಷಯ. ಅದೇನೋ ನಿನ್ನೆ ಸ್ವಲ್ಪ ವ್ಯತ್ಯಾಸ ಆಗಿ ಅದು 5ನೇ ಸಂಧಿಗೆ ಹೋಗ್ಯದ. ಅದು ಇರೋದು ಇಲ್ಲಿಂದ ಚಾಲೈತೆ ಶಾಸ್ತ್ರ. ಈಗ ಈ ಒಂದು ಸೂತ್ರದಲ್ಲಿ ಏನು ಹೇಳ್ತಾರಪ್ಪ ಅಂತಂದರೆ, ಏಕಾತ್ಮನೆಂಬುದು ಸಹಜವಿ ಕಾಣಿಸುವ ಅನೇಕಾತ್ಮರೆಂಬುದೆಲ್ಲ ಕಲ್ಪನೆ ಅಂತ ಈ 3ನೇ ಸಂಧಿಯಲ್ಲಿ ಬರ್ತಕ್ಕಂಥ 3ನೇ ಸೂತ್ರದಲ್ಲಿ ಹೇಳಿದರು. ಏಕಾತ್ಮನೆಂಬುದೇ ಸಹಜವು, ಇದು ಯಥಾರ್ಥವಾಗಿದೆ. ಏಕ ಆತ್ಮ ಅಂದ್ರೆ ಆತ್ಮ ಎಂಬುವನು ಒಬ್ಬನೇ ಇದ್ದಾನೆ ಅನ್ನುವಂಥದ್ದು ಇದು ಯಥಾರ್ಥ, ಇದು ಸತ್ಯವಾದ ಮಾತು. ಅನುಭವದಿಂದ, ಯುಕ್ತಿಯಿಂದ, ಪ್ರಮಾಣದಿಂದ. ಅನೇಕಾತ್ಮ ಅನ್ನುವಂಥದ್ದು ಇದೇನದ, ಅನೇಕಾತ್ಮರು ಅಂತ ಹೇಳ್ತಕ್ಕಂಥದ್ದು ಇದು ಎಲ್ಲ ಕಲ್ಪನಾ ಮಾತ್ರ ಅಂತ ಹೇಳ್ತಾರೆ. ಕಲ್ಪನೆಯಿಂದ ನಿನಗೆ ಅನೇಕಾತ್ಮರಾಗ್ತಾರೆ. ವಿಚಾರ ಮಾಡಿ ನೋಡಿದರೆ ಒಬ್ಬನೇ ಆತ್ಮನಿರುವನು ಅನ್ನುವಂಥ ಈ ಒಂದು ಸೂತ್ರದಲ್ಲಿ, ಹಿಂದಿನ ಸೂತ್ರದಲ್ಲಿ ಪ್ರಶ್ನೆಯನ್ನು ಮಾಡಿದಂಥ ಶಿಷ್ಯನಿಗೆ ಇಲ್ಲಿ ಉಪದೇಶ ಮಾಡಿಕೊಂತ ಬಂದಾರ. ಇವತ್ತು ಇಲ್ಲಿ ಪ್ರಶ್ನೆಗೆ ಅನುಸಾರವಾಗಿ ಉತ್ತರವನ್ನು ಹೇಳ್ತಾರೆ ನಿಜಗುಣರು. ಕದಡು ಕಂಪನವೆನಿಸುವ ವರ್ತಂಗಳು ಒದವಿದ ಉದಕಂಗಳು ಬೇರೆ ಬೇರೆ ರವಿ ಉದಿಸದಲ್ಲದೊಂದಲ್ಲದೆ ಅಖಿಳವೇ. ಇಲ್ಲಿ ಒಂದು ಮಾತು ಹೇಳ್ತಾರೆ ಅವರು.
ನೋಡು, ಒಬ್ಬನೇ ಆತ್ಮ ಅಂತ ನೀವು ಹೇಳಿದ್ರಿ ಗುರುಗಳೇ, ಆದರೆ ಇಲ್ಲಿ ಅನೇಕ ಆತ್ಮರು ಜಗತ್ತಿನಲ್ಲಿ ತೋರ್ತಾರ. ಒಬ್ರಿಗಿದ್ದ ವಿಷಯ ಇನ್ನೊಬ್ರಿಗಿಲ್ಲ. ಒಬ್ಬನು ಸುಖಿ ಇದಾನ, ಒಬ್ಬನು ದುಃಖ ಇದ್ದಾನ, ಒಬ್ಬನು ರೋಗಿ ಇದ್ದಾನ, ಒಬ್ಬನ ಆರೋಗ್ಯವಂತ ಇದ್ದಾನ. ಈ ದೃಷ್ಟಿಯಿಂದ ನಾನು ಅನೇಕ ಆತ್ಮರು ಅಂತ ಹೇಳಿದೆ. ನೀವು ಒಬ್ಬನೇ ಆತ್ಮ ಅಂತ ನೀವು ಹೇಳ್ತೀರಿ. ಒಬ್ಬನೇ ಆತ್ಮ ಆದಮೇಲೆ ಎಲ್ಲರಿಗೂ ಒಂದೇ ರೀತಿ ಇರಬೇಕಾಗಿತ್ತು. ಆದರೆ ಇಲ್ಲಿ ಎಲ್ಲರೂ ಒಂದೇ ರೀತಿ ಇದ್ದಾರೆ ಜಗತ್ತಿನಾಗಿಲ್ಲ, ಬೇರೆ ಬೇರೆನೇ ಐತೆ. ಒಬ್ಬನಿಗೆ ಸುಖ ಆದರೆ ಎಲ್ಲರಿಗೂ ಸುಖ ಆಗಬೇಕಾಯ್ತು, ಹಂಗಿಲ್ಲ. ಈ ಕಾರಣದಿಂದ ನಾ ಪ್ರಶ್ನೆಯನ್ನು ಮಾಡಿದಲ್ಲ, ಈ ಪ್ರಶ್ನೆ ನೀನು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳ್ತೀವಿ. ಏನಪ್ಪ ಅಂದರೆ, ಕದಡು ಅಂದರೆ ಮಲಿನ, ಕಂಪನವು ಅಂದರೆ ಚಲನ, ಯಶಿವ ಅಂದರೆ ಶೋಭಿಸುವ, ಸದಮಲ ಪರಿಶುದ್ಧಗಳಾದ, ಅವರ್ತಂಗಳು ಅಂದರೆ ವರ್ತಿಗಳು ಒದಿವಿದ. ಒಂದು ನದಿಯಲ್ಲೇ ನೋಡು, ಒಂದು ನದಿಯಲ್ಲಿ ಈಗ ಒಂದು ನೀರು ಇದಾವ, ಮಲಿನ ನೀರು ಇದಾವ ಅಂದ್ರೆ ಹೊಲಸು ನೀರು, ಮತ್ತು ಇನ್ನೊಂದು ಕಡೆ ಚಲನತ್ವದಿಂದ ಕೂಡ್ಯಾವ ನೀರು ಒಂದು ಕಡೆ ಪರಿಶುದ್ಧನೂ ಇದಾವೆ, ಸ್ಥಿರವಾಗಿ ಇದಾವೆ. ಆದರೆ ಅದರಲ್ಲಿ ಪ್ರತಿಬಿಂಬಿಸುವಂಥ ಸೂರ್ಯ ಒಬ್ಬನೇ ಇದಾನಿಲ್ಲ. ಒಬ್ಬನೇ ಇದ್ದರೂ ಕೂಡ ಆ ನೀರಿನ ಉಪಾಧಿಯ ದೃಷ್ಟಿಯಿಂದ ಒಂದು ಮಲಿನತ್ವದ ಕಾಣ್ತದ, ಇನ್ನೊಂದು ಚಲನತ್ವ ಕಾಣ್ತದ, ಒಂದು ಸ್ಥಿರವಾಗಿ ಕಾಣ್ತದೆ. ಅದರಂಗ ಎಲ್ಲ ಜೀವಿಗಳ ಉಪಾಧಿ ಭೇದದಿಂದ ಒಬ್ಬನು ಸುಖಿ, ಒಬ್ಬನು ದುಃಖಿ, ಒಬ್ಬನು ಏನಪ್ಪ ಅಂದ್ರೆ ರೋಗಿ, ಈ ರೀತಿ ಭೇದ ಕಾಣೋದು ಅದು ಶರೀರ ಅಂತಃಕರಣ ಉಪಾಧಿಯಿಂದ ಹೊರತು ಆತ್ಮನ ದೃಷ್ಟಿಯಿಂದ ಅಲ್ಲ. ಹೆಂಗ ಸೂರ್ಯ ಒಬ್ಬನೇ ಇದ್ದರೂ ಕೂಡ ಉಪಾಧಿ ಮೂಲಕ ಅನೇಕತ್ವ ತೋರ್ತದೋ, ಅದರಂಗ ಆತ್ಮ ಅನ್ನೋನು ಒಬ್ಬನೇ ಇದ್ದಾನ. ಒಬ್ಬನೇ ಇದ್ದರೂ ಕೂಡ ಆಯಾ ಅಂತಃಕರಣ ಉಪಾಧಿಯನ್ನು ಹೊಂದಿದಾಗ ಆ ಅಂತಃಕರಣ ದೃಷ್ಟಿಯಿಂದ ನಮಗೆ ಸುಖಿ ದುಃಖಿ ತೋರ್ತದ ಅಂತ ಹೇಳ್ತಾರೆ ಅವರು. ಹೆಂಗ ನೀರು ಮಲಿನವಾಗಿ ಮತ್ತೊಂದರಲ್ಲಿ ನೀರು ಚಲನವಾಗಿರ್ತದೆ, ಇನ್ನೊಂದರಲ್ಲಿ ನೀರು ಅತ್ಯಂತ ಪರಿಶುದ್ಧವಾಗಿದೆ. ಶುದ್ಧವಾದ ನೀರಲ್ಲಿ ಇದ್ದಕ್ಕಿದ್ದಾಗ ಪ್ರತಿಬಿಂಬ ತೋರ್ತದೆ, ಮಲಿನದಲ್ಲಿ ಸರಿಯಾಗಿ ತೋರಂಗಿಲ್ಲ. ಈ ದೃಷ್ಟಿಯಿಂದ ಅಂತ ಹೇಳ್ತಾನೆ. ಅದರಂಗ ಆತ್ಮನು ಮೋಹಿಯಾಗಿಯೂ ಮೂಢನಾಗಿಯೂ ತೋರುತ್ತಾನೆ. ನಮಗೇನಿಸ್ತದ, ಉಪಾಧಿ ದೃಷ್ಟಿಯಿಂದ ನೋಡಿದಾಗ ಒಬ್ಬನು ಮೋಹಿ ಅನಿಸ್ತದ, ಒಬ್ಬನು ಮೂಢ ಅಂದರೆ ಏನು ತಿಳಿಲಾರದ ಮೂರ್ಖ ಅನಿಸ್ತದ. ಹೀಗೆ ತೋರುವಂಥದ್ದು ಕಾಮಕ್ರೋಧಾದಿ ರಜಗುಣಗಳ ಕೂಡಿದ ಅಂತಃಕರಣವು. ಆಯಾ ಅಂತಃಕರಣದಲ್ಲಿ ಗುಣಸಂಬಂಧದಿಂದ ವೃತ್ತಿಗಳು ಹೇಳ್ತಾವೆ. ಶುದ್ಧ ಸತ್ವಗುಣ ಪ್ರಧಾನವಾಗಿತ್ತಪ್ಪ ಅಂದ್ರೆ ಅವನು ಸ್ಥಿರ ಬುದ್ಧಿ ಇರ್ತದೆ, ಚಂಚಲ ಇರಂಗಿಲ್ಲ, ಎಲ್ಲವನ್ನು ತಿಳಿತಕ್ಕಂಥ ಸಾಮರ್ಥ್ಯ ಇರ್ತದೆ ಆ ಬುದ್ಧಿಯಲ್ಲಿ. ಅದೇ ರಜಗುಣ ಇತ್ತಂದ್ರೆ ಅಲ್ಲಿ ಚಂಚಲದಿಂದ ಕೂಡಿರ್ತದೆ. ಅದೇ ತಮಗುಣ ಅಧಿಕವಾಗಿತ್ತಪ್ಪ ಅಂತಂದ್ರೆ ಅಲ್ಲಿ ಮೂಢ ಭಾವ ಬರ್ತದೆ, ಏನು ತಿಳಿಲಾರ್ದಂತೆ. ಅಂದ್ರೆ ಇದು ದೋಷ ಯಾರ್ದು? ಆತ್ಮನ ದೋಷ ಏನಿದು? ಆತ್ಮನ ದೋಷ ಅಲ್ಲ, ಆತ್ಮ ಇದಕ್ಕೆ ಸಂಬಂಧನೇ ಇಲ್ಲ. ಆದರೆ ಅವನು ಪ್ರತಿಬಿಂಬಿಲ್ಲದೆ ಈ ವ್ಯವಹಾರ ಮಾಡಂಗಿಲ್ಲ. ಅವನು ಪ್ರತಿಬಿಂಬ ಪಡೆದ ಈ ಅಂತಃಕರಣ ದೋಷದಿಂದ ಕೂಡಿದ ಗುಣಧರ್ಮದಿಂದ ಭೇದ ಕಾಣ್ತದೆ ಹೊರತು ಆತ್ಮನಲ್ಲಿ ಯಾವ ಭೇದ ಇಲ್ಲ ನೋಡು ಅಂತ ಹೇಳ್ತಾನೆ. ಹೀಗೆ ತೋರುತ್ತಾನೆ ಶಮಧಮಾದಿ ಸತ್ವಗುಣಗಳಿಂದ ಕೂಡಿದ ಅಂತಃಕರಣದಲ್ಲಿ. ಅದನ್ನು ಹೇಳ್ತಾನೆ. ಆತ್ಮನು ಶಾಂತ ಸುಖಮಯವಾಗಿ ತೋರುತ್ತಾನೆ. ಅವರು ಬಹಳ ಆನಂದ ಸ್ವರೂಪರು ಇದಾರಪ್ಪ, ಶಾಂತ ಸ್ವರೂಪಿಗಳು ಅಂತ ಹೇಳ್ತೀವಿ ನಾವು. ಅದು ಯಾವುದ್ರ ಧರ್ಮ ಅಂದರೆ ಗುಣಧರ್ಮ ಅಂತ ಹೇಳ್ತಾನೆ. ಹೀಗೆ ಭಿನ್ನ ಭಿನ್ನವಾಗಿ ತೋರಿದರೂ ಸೂರ್ಯನಂತೆ ಬಿಂಬ ರೂಪದಿಂದ ಆತ್ಮನು ಒಬ್ಬನೇ ಇರುವನು. ಅಲ್ಲಿ ಅನೇಕತ್ವ ಇದ್ದಾರೆ, ಮೂವರ ಇದ್ದಾರೆ ಸೂರ್ಯರು. ಉಪಾಧಿಗಳು ಮೂರೈದ, ಒಬ್ಬನೇ ಸೂರ್ಯ. ಆಯಾ ನೀರಿನಲ್ಲಿ ಪ್ರತಿಬಿಂಬಿಸಿದಾಗ ಹೆಂಗೆ ಭೇದ ತೋರ್ತದೋ ಅದರಂಗ ಈ ಜಗತ್ತು ತೋರುವಂಥ ಅನೇಕ ಏನು ಉಪಾಧಿಗಳಿದಾವೆ, ಶರೀರ ಎಂಬ ಉಪಾಧಿ, ಅಂತಃಕರಣ ಉಪಾಧಿಯನ್ನು ಪಡೆದಂಥ ಆಯಾ ಸಂಸ್ಕಾರದಿಂದ ಕೂಡಿರತಕ್ಕಂಥ ಅಂತಃಕರಣ ಉಪಾಧಿಯಲ್ಲಿ ಪ್ರತಿಬಿಂಬಿಸಿದ ಅನೇಕತ್ವ ತೋರ್ತದ ಅಂತ ಹೇಳ್ತಾರೆ. ಹೀಗೆ ನೀವು ದೃಷ್ಟಾಂತ ಕೊಟ್ಟಿರಿ. ಯಾಕೆಂದರೆ ಆ ಶಿಷ್ಯ ಮತ್ತೆ ಪ್ರಶ್ನೆ ಮಾಡ್ತಾನೆ ಇಲ್ಲಿ, ನೀವು ಕೊಟ್ಟ ದೃಷ್ಟಾಂತ ಸರಿ, ಇದು ನನಗೆ ಒಪ್ಪುವಂಗಿಲ್ಲ. ಯಾಕೆ ಅಂತಂದರೆ ಸೂರ್ಯನು ಪರಿಚ್ಛನ್ನನಾಗಿರುವನು, ಪ್ರತಿಬಿಂಬಗಳಾದರೂ ಪೂರ್ಣ ರೂಪವಾಗದೆ ಬೇರೆ ಬೇರೆ ವಿಕಾರಗಳಾಗಿವೆ. ಸೂರ್ಯ ಪರಿಚ್ಛನ್ನ ಇದ್ದಾನ, ಅದಕ್ಕೆ ಆದರೂ ಪ್ರತಿಬಿಂಬ ಆದರೂ ಬೇರೆ ಬೇರೆ ವಿಕಾರ ಆಗ್ತಾವೆ. ಆದರೆ ಆತ್ಮ ಪೂರ್ಣ ಇದ್ದಾನಲ್ಲ, ಪೂರ್ಣ ಸ್ವರೂಪ ಇದ್ದಾನೆಲ್ಲ, ಅವನಿಗೆ ಹೆಂಗೆ ಈ ದೃಷ್ಟಾಂತ ಕೊಡ್ತೀರಿ? ಎಲ್ಲ ದೇಹಗಳಲ್ಲಿ ಪೂರ್ಣವಾಗಿರನೆಂದು ಹೇಳಿರುವಿರಿ, ಅದರಿಂದ ಈ ದೃಷ್ಟಾಂತ ಸರಿಯಲ್ಲವೆಂದು ಶಂಕೆಯನ್ನು ಮಾಡಿದರೆ
ಎಲ್ಲದೆಡೆಯಲ್ಲಿಯೂ ಬಿಸಿಲು ಅವಿರಳವಾಗಿದೆ, ಸಂದು ಬಿಟ್ಟಿಲ್ಲ. ಹೀಗೆ ಪೂರ್ಣವಾಗಿದ್ದರು ಅನೇಕ ಬಣ್ಣದ ರತ್ನಗಳಿಂದ. ಮತ್ತೊಂದು ದೃಷ್ಟಾಂತ ಕೊಡ್ತಾರ ಹೆಂಗ ಅಂತ. ಬಿಸಿಲಲ್ಲಿ ಫಲರನ್ನ ವಿಸರವಿಕ್ಕಿದೊಡೆ, ಆ ಬಿಸಿಲು ಬಹುವರ್ಣವೆನಿಪಂತುಪಾದಿಂ ದೆಸೆಯುವುದು ಅರಿವೊಂದೇ ಫಲವಾಗಿ ಅಂತ ಹೇಳ್ತಾನ. ಬಿಸಿಲಲ್ಲಿ ಅಂದ್ರೆ ಸೂರ್ಯ ಪ್ರಕಾಶದಲ್ಲಿ, ಫಲರನ್ನ ಅಂದ್ರೆ ಅನೇಕ ರತ್ನಗಳು ಅಂದ್ರೆ ಅನೇಕ ರತ್ನಗಳ ಸಮೂಹವನ್ನು ಇಕ್ಕಿದೊಡೆ ಅಂದ್ರೆ ಇರಿಸಿದ್ದಾದರೆ, ಆ ಬಿಸಿಲು ಆ ಬೆಳಕೇನಿದೆ ಬಹುವರ್ಣಗಳೆನಿಪಂತೆ. ನೋಡ್ರಿ, ಆಯಾ ರತ್ನಗಳಲ್ಲಿ ಯಾವ ಬಣ್ಣ ಇದಾವ ಅದ್ರಾಗ ಅನೇಕ ರೀತಿ ತೋರ್ತಾವ. ಆದ್ರೆ ಅವಕ್ಕೆ ತೋರುವುದು ಒಂದೇ ಬಿಸಿಲಿನಿಂದ ಇಲ್ಲ. ಔಟ್ರಲ್ಲಿ ಐತೇನೋ ಸ್ವತಂತ್ರ ಇಲ್ಲ. ಒಂದೇ ಬಿಸಿಲಿನ ಪ್ರಕಾಶ ಪಡೆದು ಅವೇನಪ್ಪ ಅಂದ್ರೆ ಅನೇಕತ್ವ ತೋರ್ತಾವ. ಹಾಗೆ ನೋಡು ಅಂತ ಹೇಳ್ತಾನ. ಉಪಾಧಿ ಅಂದ್ರೆ ಬುದ್ಧಿಗಳ ಉಪಾಧಿಯಿಂದ, ಜೀವಿಗಳ ಬುದ್ಧಿ ಏನದ ಅಂತಃಕರಣ ಉಪಾಧಿ, ಆಯಾ ಬುದ್ಧಿಗೆ ಅನುಸಾರವಾಗಿ ಅನೇಕತ್ವ ತೋರ್ತದೆ ಹೊರತು ಒಳಗಿರೋ ಆತ್ಮ ಮಾತ್ರ ಅನೇಕ ಇಲ್ಲ, ಅವನು ಒಬ್ಬನೇ ಇದ್ದಾನಪ್ಪ ಅಂತ ಹೇಳ್ತಾನೆ. ಸೂರ್ಯನು ಏಕದೇಶಿಯಾದರೂ ಆ ಸೂರ್ಯನ ಪ್ರಕಾಶವು ಸರ್ವ ದೇಶಗಳಲ್ಲಿ ವ್ಯಾಪಕವಾಗಿರುತ್ತದೆ. ಒಬ್ಬನೇ ಇದಾನಿಲ್ಲ, ಇಡೀ ಜಗತ್ತ ಬೆಳಗ್ತಾನ. ಅವನು ಅಂಥ ಪ್ರಕಾಶದಲ್ಲಿ ಹಸಿರು, ಹಳೆದು, ಕೆಂಪು ಬಣ್ಣಗಳು ರತ್ನಗಳು ಇರಿಸಿದರೆ, ಆ ಬೆಳಕಾದರೂ ಹಸಿರು ಬೆಳಕು, ಕೆಂಪು ಬೆಳಕು, ಹಳದಿ ಬೆಳಕು ಹೀಗೆ ತೋರುವುದು. ಇದು ಪ್ರತ್ಯಕ್ಷ ಅನುಭವ ಅದ. ಹೀಗೆ ಅನೇಕವಾಗಿ ತೋರಿದರು ಕೂಡ ಅದು ಸೂರ್ಯ ಬೆಳಕು ಒಂದೇ ರೀತಿ ಐತಿಲ್ಲ. ಅದ್ರಾಗ ಏನನ್ನ ಬಣ್ಣ ಬದಲಿ ಮಾಡ್ಯಾನೇನ ಸೂರ್ಯ? ಅವನ ಪ್ರಕಾಶ ಏನದ ಅದು ಯಥಾರ್ಥ ಒಂದೇ ಪ್ರಕಾರ ಐತಿ. ಆದರೂ ಕೂಡ ಈ ಉಪಾಧಿಗಳಿಂದ ಅನೇಕತ್ವ ತೋರ್ತದ. ಅದರಂತೆ ಚಿದ್ರೂಪಾತ್ಮನು ಬುದ್ಧಿಗಳ ಉಪಾಧಿ ಮೂಲಕವಾಗಿ ಆಯಾ ಬುದ್ಧಿಗೆ ಅನುಗುಣವಾಗಿ, ಆಯಾ ಜೀವಿಗಳ ಬುದ್ಧಿಗೆ ಅನುಸಾರವಾಗಿ ಅನೇಕತ್ವ ತೋರ್ತದ ಹೊರತು ಆತ್ಮನಲ್ಲಿ ಭೇದ ಇಲ್ಲ ಅಂತ ಹೇಳ್ತಾನೆ. ಈಗ ನೀವು ಉದಾಹರಣೆ ಕೊಟ್ಟಿರಿ. ಈ ರತ್ನಗಳ ಉಪಾಧಿ ಮೂಲಕ ಅದು ಭೇದ ತೋರ್ಬೋದ್ರಿ. ಆ ರತ್ನಗಳ ಉಪಾಧಿಯಿಂದ ನಿಮಗೆ ಭೇದ ತೋರ್ತದ. ಆದರೆ ಆತ್ಮ ನಿರೂಪ ಇದಾನ, ಅವನಿಗೆ ಯಾರು ರೂಪ ಇಲ್ಲ. ಅಂಥ ನಿರವಯ ಎನಿಸಿರುವ ನಿರುಪಮನಾದ ಆತ್ಮನು ಅನೇಕ ರೂಪವುಳ್ಳವನಾಗಿ ತೋರಲಾರ ಎಂದು ಶಂಕೆಯನ್ನು ಮಾಡುತ್ತಿರಲಿಕ್ಕೆ ನೋಡು. ಅವನಿಗೆ ಯಾವ ಅವಯ ಇಲ್ಲಲ್ಲ. ಇವಂದ್ರೆ ಉಪಾಧಿಯಿಂದ ಕೂಡ್ಯವ, ಅವಯ ಇದಾವ, ಇವು ಅನೇಕತ್ವ ತೋರ್ಬೋದು. ಆದರೆ ಆತ್ಮನಲ್ಲಿ ಇವು ಯಾವಿಲ್ಲಲ್ಲಪ್ಪ, ನಿರಾಕಾರ ಇದ್ದಾನ. ಅವನು ಅವಯನೇ ಇಲ್ಲ, ನಿರಾವಯ ಇದ್ದಾನ, ನಿರಾಕಾರ ಇದ್ದಾನ. ಅವನಿಗೆ ಹೆಂಗೆ ಹೇಳ್ತೀರಿ ಈ ದೃಷ್ಟಾಂತ ಅಂತ ಕೇಳ್ತಾನೆ ಶಿಷ್ಯ. ಅದಕ್ಕೂ ಹೇಳ್ತೀವಿ ಹೆಂಗಂದ್ರೆ, ಧ್ವನಿಯು ಸಾಧಾರಣವಂ ತನಗಾದ ಅನುಭವ ಅಖಿಳವೆನಿಪ ವಾದ್ಯದೊಳ ಅವಚಿನ್ನವಾಗಿ ಭವನಿನಾದವಾದಂತೆ ಫಲವಾತ್ಮ. ಧ್ವನಿಯು ಅಂದ್ರೆ ಶಬ್ದವೇ ಅಸಾಧಾರಣ ಮತ್ತೊಂದಕ್ಕೆ ಎಲ್ಲದೆ. ಅಂದ್ರೆ ಶಬ್ದ ಗುಣವುಳ್ಳದ್ದ ಆಕಾಶ. ಇದು ಆಕಾಶದ ಗುಣದ ಶಬ್ದ ಗುಣ ಅದ. ಆ ಆಕಾಶದ ಬಯಲಿರೋದ್ರಿಂದ ಈ ಶಬ್ದ ಹುಟ್ಟುತ್ತದ, ಇಲ್ಲಾಂದ್ರೆ ಹುಟ್ಟಕ್ಕೆ ಸಾಧ್ಯ ಇಲ್ಲ. ಅದು ಒಂದೇ ಪ್ರಕಾರ ಅದ. ಆದರೂ ಕೂಡ ಆ ಶಬ್ದವು ವರ್ಣಾತ್ಮಕವಾಗಿ ಎರಡು ಪ್ರಕಾರವಾಗಿ ತೋರುತ್ತದೆ. ಆ ಧ್ವನಿಯು ಆಕಾಶಕ್ಕೆ ಅಸಾಧಾರಣವಾಗಿದೆ. ಯಾವುದು ಎಲ್ಲದರಲ್ಲಿ ಇರುವುದು ಅದು ಸಾಧಾರಣವೆನಿಸುವುದು. ಯಾವುದು ಒಂದರಲ್ಲಿ ಮತ್ತೊಂದರಲ್ಲಿ ಇರುವುದಿಲ್ಲವೋ ಅದು ಅಸಾಧಾರಣವೆನಿಸುವುದು. ಯಾವುದು ಒಂದರಲ್ಲಿ ಇದ್ದು ಮತ್ತೊಂದರಲ್ಲಿ ಇರುವುದಿಲ್ಲವೋ ಅದು ಅಸಾಧಾರಣವೆನಿಸುವುದು. ಹೇಗೆಂದರೆ ಮನುಷ್ಯತ್ವವು ಎಲ್ಲರಲ್ಲಿಯೂ ಇದೆ, ಇದು ಸಾಧಾರಣ. ಮನುಷ್ಯತ್ವ ಎಲ್ಲರಲ್ಲೇ ಇದೆ, ಸಾಧಾರಣ. ಆದರೆ ವಿಪ್ರತ್ವಾದಿ ಬ್ರಾಹ್ಮಣಗಳಲ್ಲಿಯೂ ಉಂಟು, ಅನ್ಯದರಲ್ಲಿ ಇಲ್ಲ. ಎಲ್ಲಿ ಬ್ರಾಹ್ಮಣಾದಿ ಅವರಲ್ಲಿ ವಿಪ್ರತ್ವ ಅಂದ್ರೆ ಬ್ರಾಹ್ಮಣ, ಇವು ಎಲ್ಲರಲ್ಲಿ ಇರ್ತವೆ, ಎಲ್ಲರಲ್ಲಿ ಇಲ್ಲ ಅಂತ ಹೇಳ್ತಾರೆ. ಅದರಂಗ ತಿಳಕ. ಹೀಗೆ ಆಕಾಶವು ನಿರೂಪ, ಅದರ ಗುಣವಾದ ಧ್ವನಿಯು ನಿರೂಪವಾಗಿದೆ. ಅದಕ್ಕೆ ಆಕಾರ ಐತೇನೋ, ರೂಪ ಐತೇನೋ? ಆಕಾಶಕ್ಕೆ ರೂಪ ಐತೇನೋ? ಬಯಲಿಗೆ ಏನಿಲ್ಲ, ಅದಕ್ಕೆ ಯಾವ ರೂಪ ಇಲ್ಲ. ಅದ್ರ ಧ್ವನಿ ಆದ ರೂಪ ಐತೇನಪ್ಪ? ನಾವು ಶಬ್ದ ಕೇಳ್ತೀವಲ್ಲ, ಅದಕ್ಕೇನ ರೂಪ ಐತೇನೋ? ಕಣ್ಣಿಗೆ ಕಾಣ್ತದೆ? ಇಲ್ಲ, ಅದಕ್ಕೂ ಇಲ್ಲ. ಆದ್ರೆ ಒಂದೇ ಶಬ್ದ ಅನೇಕ ರೀತಿಯಲ್ಲಿ ಧ್ವನಿ ಮೂಲಕ ತೋರ್ತದಲ್ಲ. ಇಲ್ಲಿ ಪೇಟೆ ಇಷ್ಟತನ ಪೇಟೆ ಇಟ್ಟಿವಲ್ಲ, ಅದ್ರಾಗ ಒಂದೇ ಐತಿಲ್ಲ, ಅನೇಕ ತೋರ್ತದ.
ಅದರಂತೆ ನೀ ತಿಳ್ಕ ಅಂತ ಹೇಳ್ತಾನ. ಹೇಗೆ ಅಂದರೆ ಅದರ ವೀಣಾ, ಮದ್ದಳೆ, ಮೃದಂಗ, ಕಾಳೆ, ಬೇರಿ ಮುಂತಾದ ಅನೇಕ ವಾದ್ಯಗಳು ಹವಣವಾಗಿರುವ ಆಕಾಶದಲ್ಲಿ ಒಂದೊಂದು ವಿಧವಾಗಿ ಶಬ್ದ ಬೇರೆ ಬೇರೆ ತೋರ್ತವಿಲ್ಲ, ಆದ್ರೆ ರೂಪ ಇದಾವೇನ ಅದಕ್ಕೆ ಒಂದೇ ಆಕಾಶನೇ ಕಾರಣ ಐತೆ ಅದಕ್ಕೆ, ಮತ್ತೆ ಬೇರೆ ಇನ್ನೊಂದಿಲ್ಲ. ಹಾಗೆ ಅಂತ ಹೇಳ್ತಾರ. ಇದರಂತೆ ಆತ್ಮನು ನಿರೂಪನೂ ಪೂರ್ಣನೂ ಆಗಿರುತ್ತಾನೆ. ಎಲ್ಲ ಕಡೆ ಇದನ್ನ ಪೂರ್ಣ ಅಂದ್ರೆ ಎಲ್ಲ ಕಡೆ ಇರತಕ್ಕಂಥ, ಅವನಿಗೆ ಯಾವ ರೂಪ ಇಲ್ಲ, ಆದರೆ ಆ ಉಪಾಧಿಗಳ ಮೂಲಕವಾಗಿ ಅನೇಕ ತೋರ್ತದೆ ಇಲ್ಲಿ ಅಂತ ಹೇಳ್ತಾನೆ. ಹೆಂಗ ತಾಳ ಶಬ್ದ ಬೇರೆ ಬರ್ತದ, ಬೇರೆ ಶಬ್ದ ಬೇರೆ ಬರ್ತದ, ಆದ್ರೆ ಅದ್ರಾಗ ಇರತಕ್ಕಂಥ ಆಕಾಶ ಒಂದೇ ಐತಿಲ್ಲ, ಅದು ನಿರಾಕಾರ ಐತಿ, ಉಪಾಧಿಯಿಂದ ಭೇದ ಆಗ್ತದ ಅಂತ ಹೇಳ್ತಾನೆ. ಅದರಂಗ ಇಲ್ಲಿ ಬುದ್ಧಿ ಎಂಬ ಉಪಾಧಿಯಿಂದ ಏನಿಲ್ಲಿ ಅನೇಕತ್ವ ತೋರ್ತಾವ ನಮ್ಗೆ. ಆತ್ಮ ಒಬ್ಬನೇ ಅಂದಮೇಲೆ ಒಬ್ಬನಿಗೆ ಇದ್ದದ್ದೇ ಇನ್ನೊಬ್ಬನಿಗೆ ಇರಬೇಕು ಅಂತ ಶಿಷ್ಯನ ಪ್ರಶ್ನೆ. ಅವ ಯಾವ ದೃಷ್ಟಿಯಿಂದ ಇಟ್ಕೊಂಡು ಕೇಳ್ತಾನ ಅಂದರೆ ಅಂತಃಕರಣ ದೃಷ್ಟಿಯಿಂದ ಇಟ್ಕೊಂಡು. ಗುರುಗಳು ಹೇಳ್ತಕ್ಕಂಥದ್ದೇನು, ಅಂತಃಕರಣ ಉಪಾಧಿಯನ್ನು ಬಿಟ್ಟು ಸಾಕ್ಷಿ ದೃಷ್ಟಿಯಿಂದ ನೀವು ವಿಚಾರ ಮಾಡಿ ನೋಡು ಅಂತ ಗುರುಗಳು ಹೇಳಕತ್ತಾರ. ಹೀಗೆ ಆಗಿರುತ್ತದೆ. ಇದರಂತೆ ಆತ್ಮನು ನಿರೂಪನೂ ಪೂರ್ಣನೂ ಆಗಿದ್ದರೂ ಆಯಾ ಬುದ್ಧಿಗಳ ಅವಚಿನ್ನ ಉಪಾಧಿ ಮೂಲಕ ಹಲವಾತ್ಮನಾಗಿ, ಆ ಬುದ್ಧಿಯ ಉಪಾಧಿ ಮೂಲಕ ಹಲವಾತ್ಮನಾಗಿ ತೋರುತ್ತಾನೆ. ಅದರಿಂದ ಚಿದ್ರೂಪಾತ್ಮನು ಒಬ್ಬನೂ, ಬುದ್ಧಿ ಉಪಾಧಿಗಳು ಅನೇಕ, ಇವುಗಳಿಂದ ಅನೇಕ ಭೋಗಗಳು ಸಂಭವಿಸುತ್ತವೆ. ಬುದ್ಧಿಗೆ ಅನುಸಾರವಾಗಿ ಭೋಗಗಳು ಇದಾವೆ, ಆತ್ಮನಿಗೆ ಯಾವ ಭೋಗ ಇಲ್ಲ. ಒಬ್ಬನೇ ಆತ್ಮ ಅಂದ ಮೇಲೆ ಎಲ್ಲರಿಗೂ ಒಂದೇ ರೀತಿ ಇರಬೇಕಂತ ಏನು ನೇಮಿಲ್ಲ. ಆಯಾ ಉಪಾಧಿ, ಆಯಾ ಬುದ್ಧಿಗೆ, ಆ ಗುಣಕ್ಕೆ ಅನುಸಾರವಾಗಿ ಅವರಲ್ಲಿ ಭೋಗಗಳು ವ್ಯತ್ಯಾಸ ಆಗ್ತಾವ. ಸುಖಿ ಇರಬಹುದು, ದುಃಖಿ ಇರಬಹುದು, ರೋಗಿ ಇರಬಹುದು. ಆಯಾ ಭೋಗ ವ್ಯತ್ಯಾಸ ಆಗೋದು ಆಯಾ ಬುದ್ಧಿಗೆ ಅನುಗುಣವಾಗಿ ತೋರ್ತವೆ ಹೊರತು ಆತ್ಮನಲ್ಲಿ ಯಾವೆಲ್ಲ ಎಲ್ಲರಲ್ಲಿ ಸರ್ವಸಮಾನವಾಗಿ ಬೆಳಗುವಂಥವನು ಒಬ್ಬನೇ ಅಂತ ಹೇಳ್ತಾನೆ. ಹೀಗೆ ಕೇಳಿದಂಥ ಶಿಷ್ಯ ಮತ್ತೆ ಇನ್ನೇನಪ್ಪ ಅಂದರೆ, ಧ್ವನಿಯು ಅಸಾಧಾರಣವಾಗಿರುವ ಆಕಾಶವು ಪ್ರತ್ಯಕ್ಷವಲ್ಲ, ಕಿಂತು ಶಬ್ದಗುಣದ ಮೂಲೆಯಿಂದ ಆಕಾಶವು ಅದೇ ಎಂದು ಅನುಮಾನ ಮಾಡಲಿಕ್ಕೆ ಬರುತ್ತದೆ. ಅದರಿಂದ ಆಕಾಶವು ಅನುಮೇಯವಾಗಿದೆ, ಅಂದರೆ ಆಕಾಶವು ಅನುಮಾನ ಪ್ರಮಾಣದಿಂದ ತಿಳಿಸಿಕೊಳ್ಳಲಿಕ್ಕೆ ಬರ್ತದೆ. ಆತ್ಮನು ಆಗಲ್ಲ. ಯಾಕಂದ್ರೆ ಇವನಿಗೆ ಯಾವ ಪ್ರಮಾಣ ಕೊಟ್ಟು ಹೇಳಕ್ಕೆ ಬರಂಗಿಲ್ಲ. ಈ ಪ್ರತ್ಯಕ್ಷಾದಿ 6 ಪ್ರಮಾಣಗಳು ಭೇದಕ್ಕೆ ಹೇಳಕ್ಕೆ ಬರ್ತಾವ ಹೊರತು ಅಭೇದ ರೂಪನಾದ ಆತ್ಮನಲ್ಲಿ ಈ ಪ್ರಮಾಣಗಳು ಹೇಳಕ್ಕೆ ಬರಂಗಿಲ್ಲ. ನೀವು ಕೊಟ್ಟ ಪ್ರಮಾಣ ಇದು ಸರಿಯಲ್ಲ ಅಂತಾರ ಮತ್ತೆ ಶಿಷ್ಯ. ಆತ್ಮನು ಅಪರೋಕ್ಷನೂ ಮತ್ತು ಪ್ರತ್ಯಕ್ಷನಾಗಿರುತ್ತಾನೆ. ಪ್ರತ್ಯಕ್ಷ ರೂಪನಾದ ಆತ್ಮನಿಗೆ ಅನುಮೇಯ ಆಕಾಶದ ದೃಷ್ಟಾಂತ ಹೇಳುವುದು ಸರಿಯಲ್ಲ ಅಂತ ಹೇಳ್ತಾನೆ. ಯಾಕಂದ್ರೆ ಅಪರೋಕ್ಷ ರೂಪನೇ ಇರುವಂತನು. ಶ್ರುತಿ ಹೇಳ್ತದ, ವೇದ ಏನಪ್ಪ, ಪ್ರಜ್ಞಾನಂ ಬ್ರಹ್ಮ ಅಯಮಾತ್ಮ ಬ್ರಹ್ಮ ಅಂತ ಹೇಳ್ತದ. ಪ್ರಜ್ಞಾನಂ ಬ್ರಹ್ಮ ಆತ್ಮನೇ, ಜ್ಞಾನವೇ ಆತ್ಮ ಅಂತ ಹೇಳ್ತದ. ಮತ್ತೆ ಇದ್ರಾಗ ಜ್ಞಾನ ಇಲ್ಲೇನೋ? ಯಾವ ಜಾಗ್ರ, ಸ್ವಪ್ನ, ಸುಸುಪ್ತಿ, ತೂರ್ಯ ಅವಸ್ಥೆ ಪರ್ಯಂತ ಶುದ್ಧ ಚೇತನದ ಅದು ಅರಿವು ಅಂತ ಕರೆದಾರ ಮಹಾತ್ಮರು. ಅಂತ ಅರಿವು ಅಪರೋಕ್ಷವಾಗಿದ್ದು ಅದಕ್ಕೆ ಅಪರೋಕ್ಷ ಅನುಭವ ಬರ್ತದ. ಆದರೆ ನೀವು ಹೇಳೋದು ಈ ಪ್ರಮಾಣಗಳು ಸರಿಯಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಮತ್ತೆ ಹೇಳ್ತಾರ ಅವರು, ಹೆಂಗ ಅಂದ್ರೆ, ಸ್ವರ ಒಂದೇ ಗಾಯಕನ ಕರ್ಣ ಭೇದವನೈದಿ ಪರಿಪರಿಯ ಗೀತೆವೆನಿಸಿ ರಂಜಿಸುವಂತೆ ಶರೀರಾದಿ ಭೇದವ ಅರಿವಿಂಗೆ. ನೋಡು, ನಿನಗೆ ಇನ್ನೂ ಸಂಶಯ ಇತ್ತಂದ್ರೆ ಅದಕ್ಕೆ ಹೇಳ್ತೀವಿ. ಸ್ವರ ಒಂದೇ ಅಂದ್ರೆ ಒಂದೇ ಸ್ವರವು ಗಾಯಕನ ಒಬ್ಬರೇ. ನೋಡು, ಅವರು ಒಂದೇ ಸ್ವರದಿಂದನೇ ಅನೇಕ ರೀತಿಯಿಂದ ಆಡ್ತಾರಲ್ಲ, ಸಂಗೀತ ಆಡೋರು ಬೇರೆ ಬೇರೆ ಇದ್ದಾವೆ ಅವರಲ್ಲಿ ಇಲ್ಲ. ಹಾಗೆ ಕಂಠಭೇದದಿಂದ ಕಂಠ ಮೊದಲಾದ ಅವಯಗಳನ್ನು ಹೊಂದಿ ಒಂದು ಸ್ವರ ನಮ್ಮಲ್ಲಿ ಉತ್ಪತ್ತಿ ಆಗಬೇಕಾದ್ರೆ ಸುಮ್ಮನೆ ಉತ್ಪತ್ತಿ ಆಗಿಲ್ಲ. ಆಧಾರ ಚಕ್ರ ಹಿಡ್ಕೊಂಡು ಅಲ್ಲಿ ಏನಪ್ಪ ಅಂದ್ರೆ ಸ್ವಾದಿಷ್ಠಾನ ಮಣಿಪೂರಕ್ಕೆ ಬಂದು ಈ ಹೃದಯಕ್ಕೆ ಬಡಿದು, ಹೃದಯದಿಂದ ಗಂಟ್ಲಕ್ಕೆ ಬಡಿದು, ಗಂಟ್ಲಿಂದ ಹಲ್ಲಿಗೆ ಬಡಿದು, ಹಲ್ಲಿಲಿಂದ ನಾಲಿಂದ ತುಟಿಗೆ ಶಬ್ದಗಳು ಭಿನ್ನ ಭಿನ್ನ ಆಗ್ತಾವೆ. ಇಷ್ಟು ಭೇದ ಬರ್ತಾವ. ಅಕ್ಷರ ಬರ್ಬೇಕಾದ್ರೆ ಸುಮ್ಮನೆ ಬರಂಗಿಲ್ಲ. ಮೂಲ ಸ್ವರ ಎಲ್ಲಿ ಆಧಾರ ಚಕ್ರದಿಂದ ಹುಟ್ಟುತ್ತದೆ.
ಆದರೆ ಒಂದೇ ಸ್ವರ ಇದ್ರೂ ಕೂಡ ಆಯಾ ಉಪಾಧಿಗೆ ಬಡಿದಾಗ ಶಬ್ದಗಳು ಭಿನ್ನ ಆದವೆಲ್ಲ. ಹಾಗೆ ಅನೇಕವಾಗಿ ತೋರಿದರೂ ಕೂಡ ಹೊಂದಿ ನಾನಾ ಥರದ ಗೀತವೆನಿಸ ಅನೇಕ ರೀತಿ. ಈಗ ಗೀತ ಅಂದ್ರೆ ಪದ ಆಡ್ತೀವಲ್ಲ, ಮತ್ತೆ ಇವು ಒಂದಿದ್ದಂಗೆ ಇನ್ನೊಂದಿಲ್ಲ ಅಂದ್ರೆ ಶಬ್ದ ಒಂದೇ ಇದ್ರೂ ಕೂಡ ಆಯಾ ಉಪಾಧಿಯನ್ನು ಬಡಿದಾಗ ಅನೇಕತ್ವ ತೋರ್ತದ. ಒಂದೇ ಶಬ್ದ ನೋಡ್ತೀವೇನ, ಸಾವಿರಾರು ಶಬ್ದಗಳು ನೋಡ್ತದ ವಾಣಿಯಿಂದ. ಆದ್ರೆ ಅನೇಕತ್ವ ಯಾಕೆ ಬಂತು ಅಂದ್ರೆ ಆಯಾ ಉಪಾಧಿಗೆ ಬಂದಾಗ ಓದ್ತದ ನೋಡಿ. ಕೆಲವು ತುಟಿ ಮುಚ್ಚಿದ್ರೆ ಬರಂಗಿಲ್ಲ ಕೆಲವು ಶಬ್ದಗಳು, ಕೆಲವು ತುಟಿ ಅಳಗಾಡ್ಲಾರ್ದಂಗೆ ಹೇಳಕ್ಕೆ ಬರ್ತಾವ, ಕೆಲವು ನಾಲಿಗೆ ಅಳಗಾಡ್ದಂಗೆ ಬರಂಗಿಲ್ಲ, ಕೆಲವು ಅಲ್ಲಿಲ್ಲ ಅಂದ್ರೆ ಕೆಲವು ಶಬ್ದ ಬರದೇ ಇಲ್ಲ ಹೊರಗೆ. ಇವೆಲ್ಲ ಶಬ್ದಗಳು ಉಪಾಧಿಯಿಂದ ಬಂದವೆಲ್ಲ. ಹಾಗೆ ಜ್ಞಾನರೂಪನಾದ ಆತ್ಮನಿಗೆ ಶರೀರಾದ ಭೇದವು ಅಂದ್ರೆ ದೇಹಾದಿ ಭೇದ ಮೂಲಕ ಆತ್ಮ ಭೇದವು ತೋರ್ತದ. ಒಂದೇ ಸ್ವರ ಇದ್ರೂ ಕೂಡ ಉಪಾಧಿ ಭೇದದಿಂದ ಅನೇಕತ್ವ ಹೆಂಗ ತೋರ್ಯೋದು ಹಂಗ ಶರೀರ ಯಾದಕ್ಕೆ ಸಾಧನ ಅದ, ಭೋಗಕ್ಕೆ ಸಾಧನ ಅದ. ಭೋಗ ಯಾರಿಗೆ ಹೇಳಿರಿ? ಯಾವ ಸಂಸ್ಕಾರದಿಂದ ಕೂಡಿರ್ತಕ್ಕಂಥ ಉಪಾಧಿ ಐತೆ, ಅಂತಃಕರಣ ಉಪಾಧಿ, ಅದರಲ್ಲೇ ಇದಾವೆಲ್ಲ. ಇವೆಲ್ಲ ಸಂಸ್ಕಾರಗಳು. ಆ ಸಂಸ್ಕಾರಕ್ಕೆ ಅನುಗುಣವಾಗಿ, ಆ ಗುಣಕ್ಕೆ ಅನುಗುಣವಾಗಿ ಭೋಗಗಳು ಸಿದ್ಧಿ ಆಗ್ತವ. ಹೀಗೆ ಭೋಗಗಳು ಬೇರೆ ಬೇರೆ ತೋರಿದ್ರು ಕೂಡ ಒಳಗಿರುವಂಥ ಆತ್ಮ ಒಬ್ಬನೇ ಇದಾನಂತೇಳಿ ಅಂತ ಹೇಳ್ತಾರ. ನಿನಗೆ ಅಪರೋಕ್ಷವಾದ ದೃಷ್ಟಾಂತವನ್ನು ಕೊಡುತ್ತೇನೆ ಕೇಳು. ಗಾಯಕನಲ್ಲಿ ಅವನ ಮೂಲ ಆಧಾರದಿಂದ, ಇದು ಹೇಳಿವಲ್ಲ, ಅದೇ ಮೂಲ ಆಧಾರದಿಂದ ಹೊರಡುವ ಶಬ್ದ ಒಂದೇ ರೀತಿ ಇದ್ರೂ ಕೂಡ ಅನೇಕತ್ವ ಹೆಂಗೆ ತೋರ್ತಾವ. ಅದರಂಗೆ ಚಿದ್ರೂಪನಾದ ಅಂದ್ರೆ ಅಪರೋಕ್ಷನು, ಸ್ವಯಂ ಪ್ರಕಾಶನು, ಚಿದ್ರೂಪನಾದ ಆತ್ಮನು. ಅಪರೋಕ್ಷ ಅಂದ್ರೆ ಎಲ್ಲೋ ಒಂದು ಕಡೆ ಇದ್ದು ಪ್ರತ್ಯಕ್ಷವಾಗಿ ನಾವು ಇನ್ನೊಬ್ಬರಿಂದ ಕೇಳೋದಲ್ಲ, ಅದು ನಿನ್ನ ಸ್ವಂತ ಅನುಭವ ಅದ. ಆತ್ಮ ಸ್ವ ಅನುಭವ ಐತೆ, ಆದ್ರೂ ಕೂಡ ನಮ್ಗೆ ಅದು ತಿಳಿಯಂಗಿಲ್ಲ, ಅಷ್ಟು ಸೂಕ್ಷ್ಮ ಐತೆ. ಯಾವುದನ್ನ ನೀ ಅನುಭವ ಮಾಡ್ತದ ಆ ಅನುಭವ ರೂಪನೇ ಅವನ ಇದ್ದಾನೆ. ನೀ ಎಲ್ಲಿತಾನ ನಾವು ತಿಳ್ಕಂತ ಅವನು ತಿಳಿತಕ್ಕಂಥವನು ಅವನು ಬೇರೆನೇ ಇರ್ತಾನ. ಅಂಥ ಸ್ವಯಂ ಪ್ರಕಾಶ ರೂಪನಾದಂಥ ಆತ್ಮನು ಅನೇಕ ಸೂಕ್ಷ್ಮ ಶರೀರಾದಿಗಳಿಂದ. ಇಲ್ಲಿ ಯಾಕೆ ಬಂದವು ಭೇದ ಅಂದರೆ ಈ ಸೂಕ್ಷ್ಮ ಶರೀರ ಉಪಾಧಿಗಳ ಭೇದದಿಂದ. ಎಲ್ಲ ಸಂಸ್ಕಾರ ಎಲ್ಲಿ ಕೂಡ್ಯಾವ? ಸೂಕ್ಷ್ಮ ಶರೀರದಲ್ಲಿ ಕೂಡ್ಯಾವ. ಯಾವುದು ತಿರುಗ್ತದ? ಜನನ ಮರಣಕ್ಕೆ ಈ ಸೂಕ್ಷ್ಮ ಶರೀರನೇ ತಿರುಗ್ತದ. ಇದರಲ್ಲಿ ಎಲ್ಲಿವರೆಗೆ ಸಂಸ್ಕಾರಗಳು ಕೂಡಿದಾವ ಅಲ್ಲಿವರೆಗೆ ಅವನಿಗೆ ಭವ ದುಃಖ ತಪ್ಪಿದ್ದಲ್ಲ. ಮತ್ತು ಇದರಿಂದ ಶಾಸ್ತ್ರದಿಂದ ಏನಾಯ್ತಂದ್ರೆ ಈ ಸೂಕ್ಷ್ಮ ಶರೀರ ಭಂಗ ಆಯ್ತಷ್ಟೇ. ನೀ ಮೊದಲೇನಿದ್ದಿ ಈಗೂ ಇದ್ದಿ ಮುಂದನೂ ಇರೋನೆ, ಅದಕ್ಕೆ ಸಂಬಂಧನೇ ಇಲ್ಲ. ಆದರೆ ಈ ಉಪಾಧಿ ಧರ್ಮದಲ್ಲಿ ಕೂಡಿ ಇವು ನಾನು ನಾನು ಎಂಬ ಅಭಿಮಾನ ರೂಪದಿಂದ ಕೂಡಿಕೊಂಡು ಇಲ್ಲಿ ಏನಾಯ್ತು? ದುಃಖಕ್ಕೆ ಕಾರಣ ಆಯ್ತು. ಈ ಉಪಾಧಿಗಳು ನಾನಲ್ಲ, ನನೂ ಅಲ್ಲ, ಇದರ ಧರ್ಮಗಳು ನನಗೆ ಸಂಬಂಧ ಇಲ್ಲ ಅಂತ ತಿಳಿದು ಇದರಿಂದ ಬಿಡುಗಡೆ ಆದ. ಅವತ್ತಿದು ಮುಂದಿರ್ತದೆ, ಅಲ್ಲಿವರೆಗೆ ಇದು ತಿರುಗದೆ ಅಂತ ಹೇಳ್ತಾನೆ. ಉಪಾಧಿಗಳ ಮೂಲಕ ಅನೇಕವಾಗಿ ತೋರುತ್ತಾನೆ. ಹಾಗೂ ಭಿನ್ನ ಭಿನ್ನ ಭೋಗಗಳು ವ್ಯವಹಾರವು ನಡೆದಿರುತ್ತವೆ. ಒಬ್ಬರಲ್ಲೇ ಒಂದೇ ರೀತಿ ನಡಿಬೇಕಂತ ಏನು ನೇಮ ಇಲ್ಲ. ಉಪಾಧಿಗಳ ಭೇದದಿಂದ ಒಬ್ಬೊಬ್ಬರಲ್ಲಿ ಭಿನ್ನ ಭಿನ್ನ ಇದಾವೆ ಭೋಗಗಳು. ಜಗತ್ತಿನಲ್ಲಿ ಎಲ್ಲರೂ ಒಂದೇ ರೀತಿ ಇದ್ದೇವೇನು? ಒಬ್ಬನ ನಕ್ಕರೆ ಇನ್ನೊಬ್ಬನ ಅಳತಾನ, ಇನ್ನೊಬ್ಬನ ಹತ್ತರೆ ಇನ್ನೊಬ್ಬನ ಏನಪ್ಪಾ ಅಂದ್ರೆ ದುಃಖ ಮಾಡ್ತಾನ, ಒಬ್ಬನ ಸುಖಿಯಾನ, ಒಬ್ಬನ ದುಃಖಿಯಾನ. ಇವು ಅನೇಕತ್ವ ಯಾಕೆ ತೋರ್ತಾವ ಅಂತಂದ್ರೆ ಆ ಉಪಾಧಿಯಿಂದ ತೋರ್ತಾವ. ಹೀಗೆ ತೋರಿದರೂ ಕೂಡ ಇಂಥ ವ್ಯವಹಾರವು ನಡೆದಿರುತ್ತದೆ ಅಂತ ಹೇಳಿದರು. ಇಷ್ಟು ಕೇಳಿದ ಮೇಲೆ ಶಿಷ್ಯ ಮತ್ತೆ ಪ್ರಶ್ನೆ ಮಾಡ್ತಾನ, ಧ್ವನಿಯೇ ಆಗಲಿ ಅಥವಾ ಗಾಯಕನ ಸ್ವರವೇ ಆಗಲಿ ಶ್ರೋತ್ರೇಂದ್ರಿಯ ವಿಷಯಗಳಾಗಿವೆ. ಎದಕ್ಕೆ ವಿಷಯ ಆಗ್ಯಾವ ಇವು? ಧ್ವನಿ ಅಂದ್ರೆ ಶಬ್ದ, ಸ್ವರ ಅಂದ್ರೆ ಶಬ್ದನೇ ಅಲ್ಲ. ಅವು ಯಾವುದಕ್ಕೆ ವಿಷಯ ಆಗ್ಯಾವ? ಯಾವುದರಿಂದ ವಿಷಯ? ಶ್ರೋತ್ರೇಂದ್ರಿಯ, ಕಿವಿಯಿಂದ ತಿಳಿಯಕ್ಕೆ ಬರ್ತವೆಲ್ಲ ವಿಷಯ ಆಗ್ಯಾವ. ಅದಕ್ಕೆ ಶಬ್ದ ಕಿವಿಗೆ ತಿಳಿತದಲ್ಲ, ಏನು ಕಣ್ಣಿಗೆ ಮೂಗಿಗೆ ತಿಳಿತದೆ ಶಬ್ದ? ಎಲ್ಲ ಕಿವಿ ಇದ್ರೆ ತಿಳಿತದ. ಶ್ರೋತ್ರೇಂದ್ರಿಯಕ್ಕೆ ವಿಷಯಗಳಾಗಿವೆ. ಅದರಿಂದ ಅವು ಅನೇಕ ರೂಪವಾಗಿರುವುದು ಅನುಭವಕ್ಕೆ ಬರುತ್ತದೆ. ನೀವು ಹೇಳೋ ಮಾತು ಏನದ? ಶಬ್ದನ ದೃಷ್ಟಾಂತ ಕೊಟ್ರಿ, ಗಾಯಕನ ದೃಷ್ಟಾಂತ ಕೊಟ್ರಿ.
ಆದ್ರೆ ಅದು ವಿಷಯ ಶ್ರೋತ್ರೇಂದ್ರಿಯಕ್ಕೆ ವಿಷಯ ಆಗ್ಯದ, ಅದರಿಂದ ಅದು ಅನೇಕತ್ವವಾಗಿ ತೋರ್ತದೆ, ಇಲ್ಲ ಅಂತಿಲ್ಲ. ಆತ್ಮನು ಅಶಬ್ದನು, ಅವನಿಗೆ ಯಾವ ಶಬ್ದ ಇಲ್ಲ, ಆತ್ಮನಲ್ಲಿ ಶಬ್ದ ಇಲ್ಲ. ಅಶಬ್ದಂ ಅಸ್ಪರ್ಶಂ ಅರೂಪಂ ಅವಯಂ ನಿತ್ಯಂ ಅಂತ ಉಪನಿಷತ್ತು ಉಪದೇಶ ಮಾಡ್ತಾ, ಅವನಲ್ಲಿ ಯಾವ ಶಬ್ದ ಇಲ್ಲ. ಮತ್ತೆ ನೀ ಶಬ್ದ ಪ್ರಮಾಣದಿಂದ ಆತ್ಮನ ಹೆಂಗೆ ಹೇಳ್ತೀರಿ ಕೇಳ್ತಾನ ಶಿಷ್ಯ. ಈ ದೃಷ್ಟಾಂತ ಕೊಟ್ಟು ಹೇಳಿದ್ರಲ್ರಿ ಗುರುಗಳೇ, ಇದು ನನಗೆ ಸಂಶಯ ಐತೆ ಅಂತ ಹೇಳ್ತಾನ. ಅರಸ ಅರೂಪ ಆರಸ ಅಗಂಧನೆಂದು ಶ್ರುತಿ ಹೇಳುತ್ತದೆ, ಅದೇ ಪ್ರಮಾಣ ಹೇಳ್ತಾರವ್ರು. ಅಂದರೆ ಪಂಚಜ್ಞಾನೇಂದ್ರಿಯಗಳಿಂದಲೂ ಆತ್ಮನು ವಿಷಯನಾಗುವನಲ್ಲ. ಈ ಜ್ಞಾನೇಂದ್ರಿಯಿಂದ ವಿಷಯ ಆಗ್ತಾನೆ ಆತ್ಮ. ವಿಷಯ ಅಂದ್ರೆ ತಿಳಿತಕ್ಕಂಥದ್ದು ಬರ್ತದೆ. ನಾವು ಅಂದ್ರೆ ಜ್ಞಾನೇಂದ್ರಿಯಿಂದ ತಿಳಿತಕ್ಕಂಥಲ್ಲ, ಜ್ಞಾನೇಂದ್ರಿಗೆ ಅತೀತನಾಗಿರುವಂಥವನು ಆತ್ಮ. ಶಬ್ದಕ್ಕೆ ಮೀರಿರುವನು, ರೂಪಕ್ಕೆ ಮೀರಿರುವನು, ರಸಕ್ಕೆ ಮೀರಿರುವನು, ಶಬ್ದಕ್ಕೆ ಮೀರಿರುವನು, ಸ್ಪರ್ಶಕ್ಕೆ ಮೀರಿರೋ ಈ ಜ್ಞಾನೇಂದ್ರಿಯಗಳು ವಿಷಯಗಳಾಗಿದಾವ, ತಿಳಿಸಂತವ ಇವು. ಆದರೆ ಆತ್ಮ ಈಗಲ್ಲ. ಇಂಥ ಅತೀಂದ್ರಿಯ ನಿರಾಕಾರನಾದ ಆತ್ಮನು ಅನೇಕ ರೂಪನೆಂಬುದು ಹೇಗೆ ಸಂಭವವಾಗುತ್ತದೆ ಎಂದು ಶಂಕೆಯನ್ನು ಮಾಡಿದರೆ, ನಿರಾಕಾರವಾದ ಆಕಾಶವು, ಇದಕ್ಕೆ ಶಂಕೆ ನೀ ಮಾಡಿದರೆ, ಶಿಷ್ಯ ಮಾಡೋದು ಬಿಡ್ಲಿ, ಗುರುಗಳೇ ಹೇಳ್ತಾನೆ, ನೀ ಶಂಕೆ ಮಾಡಿದರೆ ನಾನು ಇದಕ್ಕೆ ಒಂದು ಉದಾಹರಣೆ ದೃಷ್ಟಾಂತ ಕೊಟ್ಟು ಹೇಳ್ತೇನಪ್ಪ, ಅದನ್ನ ಕೇಳು ಅಂತ ಹೇಳ್ತಾರ ಅವರು. ಕದಳಿ ದಳದೆ ಛಿದ್ರಿಸಿದ ವಾರಣಾದಿ ಭಾವದೊಳು ಒಂದೇ ನಭವೇ ಬಹುರೂಪವಾದಂತೆ ಚಿದಚಿತ್ತುಗಳಿಗೂ ಅಖಿಳವಕ್ಕೂ. ಕದಳಿ ಅಂದ್ರೆ ಬಾಳೆ ಎಲೆ. ಆ ಬಾಳೆ ಎಲೆಯಲ್ಲಿ ಛಿದ್ರಿಸಿದ ಅಂದ್ರೆ ಕೊರದ. ಈಗ ಕೆಲವರು ಆನೆ ಮಾಡಬಹುದು, ಎಲ್ಲಿ ಬಾಳೆ ಎಲೆ ಮೇಲೆ ಚಿತ್ರ ಬಿಡಿಸ್ತಾರ ನೋಡಿ. ಆನೆ ಬಿಡಿಸ್ಬೋದು, ಕುದುರೆ ಬಿಡಿಸ್ಬೋದು, ಇನ್ನೊಂದು ಏನೋ ಬಿಡಿಸ್ಬೋದು. ಆ ಬಿಡಿಸಿದಾಗ ಅಲ್ಲೇನು ಬಯಲು ಕಾಣ್ತದಲ್ಲ, ಆ ಬಯಲು ಕಾಣ್ತದಲ್ಲ, ಚಿತ್ರ ತೆಗೆದಾಗ ಎಲೆ ಕೊಯ್ದಾಗ ಒಂದು ಚಿತ್ರ ಬಿಡಿಸ್ಬೇಕು. ಗಾಡಿ ಮೇಲೆ ಬಿಡಿಸೋದಲ್ಲ, ಬಾಳೆ ಎಲೆ ಮೇಲೆ ಅದು ಕೊಯ್ದು ತೆಗಿತಾರ ನೋಡಿ. ಉಳಿದು ಟೊಳ್ಳು ಏನಿರ್ತದ ಆ ಬೈಲೇ ಕಾಣ್ತದ ನೋಡಿ. ಕುದುರೆ ಕಣ್ಣಂಗೆ ಕಾಣ್ತದ, ಆನೆ ಕಣ್ಣಂಗೆ ಕಾಣ್ತದ, ಏನಪ್ಪ ಅಂದ್ರೆ ಇನ್ನೊಂದು ರೀತಿ ಕಾಣ್ತದೆ. ಆದರೆ ಆ ಆನೆ ಆಗಲಿ ಕುದುರೆ ಆಗಲಿ ಇನ್ನೊಂದು ರೀತಿಯ ವಸ್ತು ಆಗಲಿ, ಅವು ಅನೇಕವಾಗಿ ತೋರಿದ್ರು ಕೂಡ ಅದ್ರಾಗ ಬೈಲು ಅನೇಕ ಐತೆ ಅನ್ನೋದು ಇಲ್ಲ, ಒಂದೇ ಐತೆ ಇಲ್ಲ. ಒಂದೇ ಇದ್ರೂ ಕೂಡ ಆ ಉಪಾಧಿ ಮೂಲಕವಾಗಿ ಒಂದು ಆನೆ ತೋರಿದಂಗೆ ತೋರ್ತದ, ಒಂದು ಕುದುರೆ ತೋರಿದಂಗೆ ತೋರ್ತದ. ಬೈಲಿನಲ್ಲಿ ಯಾವ ವ್ಯತ್ಯಾಸ ಇಲ್ಲ. ಅದರಂತೆ ಕೇಳು, ಕೊರೆದ ಒಂದೇ ನಭವೇ, ಒಂದೇ ಆಕಾಶವು ಬಹುರೂಪವಾದಂತೆ ಅನೇಕ ರೂಪವಾಗಿ ತೋರ್ತವಿಲ್ಲ. ಅಲ್ಲಿ ಕುದುರೆ ಆಗ್ತದ, ಆನೆ ಆಗ್ತದ, ಎತ್ತ ಆಗ್ತದ, ಇನ್ನೊಂದು ಆಗಲಿ, ಎಷ್ಟೇ ರೂಪಗಳು ಆಗಲಿ. ಆದ್ರೆ ಬೈಲೆ ಐತೆ, ಬೈಲು ಬುಟ್ಟ ಐತೆ, ಅದು ಬೈಲು ಒಂದೇ ಐತೆ. ಆದರೆ ಉಪಾಧಿಯಿಂದ ಆನೆ ತೋರಿದಂಗೆ ತೋರ್ತದ, ಕುದುರೆ ಉಪಾಧಿಯಿಂದ ಕುದುರೆ ತೋರಿದಂಗೆ ತೋರ್ತದ. ಅದ್ರಾಗಿರೋ ಬೈಲು. ಅದ್ರಾಗ ಆತ್ಮನು ಒಬ್ಬನೇ ಇದ್ದಾನ, ಅವನು ಅನೇಕ ಇಲ್ಲ. ಆಯಾ ಉಪಾಧಿಗಳು ಕೂಡಿದಾಗ ಅವ್ರಂತೂ ತೋರ್ತಾನಷ್ಟೆ. ತೋರಿದ್ರು ಅದು ಸತ್ಯ ಏನೋ ಅಲ್ಲ, ಅದು ಉಪಾಧಿ ಮಿಥ್ಯ ಅದ. ಅದನ್ನ ಹೇಳ್ತಾರ ಅವರು. ಬಾಳೆ ಎಲೆಗಳನ್ನು ಗಜತುರಗಾದಿ ಗುಡಿ ಗೋಪುರಾದಿ ಅನೇಕ ಆಕಾರಗಳಿಂದ ಕತ್ತರಿಸಿ ಚಂದ ಕಾಣುವ ಹಾಗೆ ಮಂಟಪವನ್ನು ನಿರ್ಮಾಣ ಮಾಡಿರ್ತಾರೆ. ನೋಡಿರ್ತೀವಿ ನಾವು ಕೆಲವೊಂದು ಜಾಗದಾಗ. ಹೀಗೆ ದೀಪವನ್ನು ಹಚ್ಚುತ್ತಾರೆ. ಚಿತ್ರದೊಳಗಿನ ಪೊಳ್ಳು ಅಂದರೆ ನಿರಾಕಾರವಾದ ಆಕಾಶವು ಸಾಕಾರಗಳಾದ ಚಿತ್ರಗಳ ಮೂಲಕ ಅನೇಕ ಆಕಾರವಾಗಿ ತೋರುವುದು. ಹೇಗೋ ಹಾಗೆ ನಿರಾಕಾರನಾದ ಆತ್ಮನು, ಚಿದ್ರೂಪಾತ್ಮನು, ಅವನಿಗೆ ಯಾವ ಆಕಾರ ಇಲ್ಲ. ಆಕಾರ ಇಲ್ಲದೆ ಇದ್ರೂ ಕೂಡ ಉಪಾಧಿಗಳ ಮೂಲಕವಾಗಿ ಅನೇಕವಾಗಿ ಭೇದ ತೋರ್ತದ. ಆಕಾಶಕ್ಕೆ ಯಾವ ಆಕಾರ ಇಲ್ಲ, ಇಲ್ಲದೆ ಇದ್ರೂ ಕೂಡ ಉಪಾಧಿಗಳ ಮೂಲಕವಾಗಿ ತೋರ್ತದಲ್ಲ, ಹಾಗೆ ತೋರ್ತಾನ ನೋಡು ಅಂತ ಹೇಳ್ತಾನ. ಮತ್ತೆ ಅತೀಂದ್ರಿಯ ನಿರಾಕಾರವಾದ ಆಕಾಶವು ಉಪಾಧಿಗಳಿಂದ ಸಾಕಾರವಾಗಿ ತೋರಬಹುದು. ಆದರೂ ಅದು ಚಿತ್ತು ಅಲ್ಲ, ಕಿಂತು ಜಡವಾಗಿದೆ. ಆಕಾಶ ಪ್ರಮಾಣ ಕೊಟ್ರಿ ನೀವು.
ಆತ್ಮನು ಪ್ರಕಾಶ ರೂಪ ಚಿದ್ರೂಪನಾಗಿರುತ್ತಾನೆ. ಅದರಿಂದ ಸ್ವಯಂ ಪ್ರಕಾಶ ರೂಪನಾದ ಆತ್ಮನು ಅನೇಕವಾಗಿ ತೋರಲಾರನೆಂದು ಶಂಕೆಯನ್ನು ಮಾಡಿದರೆ, ನೀವು ಕೊಟ್ಟ ದೃಷ್ಟಾಂತ ಆಕಾಶದ ಕೊಟ್ಟಿರಿ, ಆದರೆ ಅದು ಚಿತ್ ಆತ್ಮ ಅಂದ್ರೆ ಚಿದ್ರೂಪ ಜ್ಞಾನ ಸ್ವರೂಪವುಳ್ಳವನ ಆತ್ಮ. ಇದು ಜಡ ಅದ, ಆಕಾಶ ಚೇತನ ಐತೆ ಅದಕ್ಕೆ ಜಡ ಸ್ವರೂಪ ಐತೆ. ಈ ದೃಷ್ಟಾಂತ ಹೋಲಿಕೆ ಆಗದಲ್ಲ ಅಂತ ಕೇಳಿದರೆ ಅದಕ್ಕೆ ಇನ್ನೂ ಒಂದು ದೃಷ್ಟಾಂತ ಕೊಡ್ತೀವಿ ಅಂತಾರ. ಹೆಂಗ? ಹೂಡಿ ರಾಮಾಯಣವ ನಾಡಲಿಲ್ಲಯೇ ಸೇವೆಗೀಡಾದ ಸೊಡರು ಬೆಳಕು ಏಕವಪ್ಪಂತೆ ನೋಡ ಆತ್ಮ ಅಖಿಳದೋಳು ಒಂದೇ. ಇದಕ್ಕೆ ಒಂದು ಸ್ವಯಂ ಪ್ರಕಾಶದ ದೃಷ್ಟಾಂತ ಕೊಡ್ತಾರ ಅವ್ರು. ಜಡವಾಗಿ ಅಂತ ನೀನ್ ಪ್ರಶ್ನೆ ಮಾಡಿದ್ದಲ್ಲಪ್ಪ, ನಾನೀಗ ಸ್ವಯಂ ಪ್ರಕಾಶದ ಹೇಳ್ತೀನಿ ನಿನಗೆ. ಹೆಂಗ? ಹೂಡಿ ಅಂದ್ರೆ ಪ್ರಯತ್ನಿಸಿ ರಾಮಾಯಣವನ್ನು ಆಡಲು. ಈಗಿನ ಕಾಲದಾಗ ಇಲ್ಲ ಅವು, ಆವಾಗ ಆಡ್ತಿದ್ರು. ಎಲ್ಲಿ ಆಡ್ತಾರೆ? ಮೊದಲು ಆಡ್ತಿದ್ರು ಬಯಲಾಟ, ರಾಮಾಯಣ ಆಡ್ತಿದ್ರು, ಮಹಾಭಾರತ ಏನೇನೋ ಪಾತ್ರ ಮಾಡ್ತಿದ್ರು. ಆ ಬಯಲಾಟ ಮಾಡಬೇಕಾದ್ರೆ ಆ ವೇದಿಕೆಯನ್ನು ನಿರ್ಮಾಣ ಮಾಡಿರ್ತಾರೆ, ಕಟ್ಟೆ ಕುಣಿಬೇಕಲ್ಲ ಅವರು ಪಾತ್ರಧಾರಿಗಳು. ಮತ್ತೆ ಎದರ ಬೆಳಕಿನ ಮೇಲೆ ಅಲ್ಲಿ ಒಂದು ಅವಾಗ ಬಿಜಿಲಿ ಅಂತ ಬರ್ತದ, ದೊಡ್ಡ ದೊಡ್ಡ ಆ ಬಿಜಿಲಿ ಕಟ್ತಿದ್ರು. ಆ ಬಿಜಿಲಿ ಬೆಳಕಿನಲ್ಲೇ ಅದು ಕಟ್ಟೆ, ಅದು ಏನು ಮಂಟಪ ರಚನೆ ಮಾಡಿದ್ರೆ ಮಂಟಪನು ತೋರಿಸ್ತದ. ಯಾವ್ದು ಬೆಳಕಿನಲ್ಲಿ ತೋರಿಸ್ತದ ಮಂಟಪ? ಕುಣಿಯುವಂಥ ಸ್ಥಳನು ತೋರಿಸ್ತಕ್ಕಂಥದ್ದು ಅದು ಬೆಳಕೆ. ಅಲ್ಲಿ ಅನೇಕ ಪಾತ್ರಧಾರಿ ಬರ್ತಾರ. ಒಬ್ಬ ರಾಮ ಬರ್ತಾನ, ರಾವಣ ಬರ್ತಾನ, ಏನಪ್ಪಾ ಅಂದ್ರೆ ಸೀತೆ ಬರ್ತಾಳ, ಲಕ್ಷ್ಮಣ ಬರ್ತಾಳ. ಯಾರೇ ಬರ್ಲಿ ಆ ಬೆಳಕು ಅವ್ರಿಗೆ ಬಂದವರಿನೆಲ್ಲ ಬೆಳಗ್ತದಿಲ್ಲ. ಆ ಜಾಗನು ಬೆಳಗೋದು ಅದೇ, ಅಲ್ಲಿ ರಾಮನು ತೋರಿಸೋದು ಅದೇ ಬೆಳಕೆ, ಲಕ್ಷ್ಮಣನ ತೋರಿಸೋದು ಅದೇ ಬೆಳಕೆ. ಬೇರೆ ಬೇರೆ ಇದಾವೆ ಬೆಳಕು, ಒಬ್ಬೊಬ್ರಿಗೆ ಒಂದೊಂದು ಬೆಳಕು ನಮ್ಮನೆ ಬರ್ತದೆ ಇಲ್ಲ, ಎಲ್ಲರಿಗೂ ಒಂದೇ ರೀತಿ ಬೆಳಗ್ತದಿಲ್ಲ. ಅದ್ರಂಗ ಅಂತ ಹೇಳ್ತಾನ. ಹೇಗೆ ದೀಪದ ಬೆಳಕು ಆಟದ ರಂಗಸ್ಥಳವನ್ನು ಪ್ರಕಾಶ ಮಾಡುತ್ತಿರುವುದು, ಕೇವಲ ಬಂದವ್ರನ್ನಷ್ಟೇ ಅಲ್ಲ, ಅಲ್ಲಿ ಆ ಸ್ಥಳವನ್ನು ಕೂಡ ಪ್ರಕಾಶ ಮಾಡ್ತದ. ಅದರಿಂದಲೇ ನಾವು ಗೊತ್ತಾಗದು. ಆ ರಂಗಸ್ಥಳದ ಮೇಲೆ ರಾಮನ ವೇಷವು ಬಂದರೆ ಬೆಳಕು ರಾಮನಾಕಾರವಾಗುತ್ತದೆ. ಈಗ ಅದು ಬೆಳಕು ಇದ್ದಿಲ್ಲ ಅಂದ್ರೆ ಯಾವ ಬಂದರ, ರಾಮ ಬಂದನೋ ಏನು ಲಕ್ಷ್ಮಣ ಬಂದನೋ ರಾವಣ ಬಂದ, ಯಾರಿಗೆ ಗೊತ್ತದ? ಬೆಳಕಿದ್ದದಕ್ಕೆ ರಾಮ ಬಂದಪ್ಪ ನೋಡುಗ, ರಾಮ ಬಂದ ಅಂತ ಹೇಳ್ತೀವಿ, ಲಕ್ಷ್ಮಣ ಬಂದ ಅಂತ ಹೇಳಿ. ಎದರಿಂದ ಹೇಳಿದಪ್ಪ? ಬೆಳಕಿದ್ದದಕ್ಕೆ ಅವನು ಕಾಣ್ತಾನ ನೋಡು. ರಾಮನ ವೇಷ ಕಾಣಿತು, ಲಕ್ಷ್ಮಣ ವೇಷ ಕಾಣಿತು, ರಾವಣನ ವೇಷ ಕಾಣಿತು. ಮತ್ತೆ ತೋರಿಸೋದು ಯಾವುದು? ಬೆಳಕು. ಒಂದೇ ಬೆಳಕು ಅವ್ರವ್ರು ಬಂದಾಗ ಅವರಂತೆ ಆಕಾರ ಆಗ್ತದಿಲ್ಲ. ಅದರಂಗ ಅಂತ ಹೇಳ್ತಾನ. ಹಾಗೆ ಈ ವೇಷ ಬಂದರೂ ಸೀತೆ ರಾಮವಾಗುತ್ತದೆ, ರಾವಣ ವೇಷ ಬಂದರೆ ರಾವಣವಾಗುತ್ತದೆ. ಆ ರಂಗಮಂಟಪವು ಹೇಗೆ ಯಾವ ವೇಷಗಳು ಬರುತ್ತವೆ ಅವುಗಳ ರೂಪವಾಗಿಯೂ ಆ ಬೆಳಕು ತೋರುತ್ತಿರುತ್ತದೆ. ಈ ದೃಷ್ಟಾಂತದಂತೆ. ಇದು ದೃಷ್ಟಾಂತ, ಇದು ಪ್ರತ್ಯಕ್ಷ ನಮ್ಮ ಅನುಭವಕ್ಕೆ ಬರೋದು. ಸ್ವಯಂ ಪ್ರಕಾಶ ರೂಪನಾದ ಆತ್ಮನು ದೇವ, ದಾನವ, ಮನುಷ್ಯ, ಪಶು, ಪಕ್ಷಿ, ಕ್ರಿಮಿ, ಕೀಟ ಮೊದಲಾದ ಅನೇಕ ದೇಹ ರೂಪಗಳು ವೇಷ ಬರಲಾಗಿ ಉಪಾಧಿಗಳಿಂದ ಅನೇಕ ರೂಪವಾಗಿಯೂ ತೋರುವನು. ಹೀಗೆ ತೋರಿದರೂ ಸ್ವರೂಪತ್ವ ಒಬ್ಬನೇ ಇರುತ್ತಾನೆ. ಇದೆಲ್ಲ ಜಗತ್ತಿನಾಗ ಮನುಷ್ಯರಷ್ಟೇ ಬದುಕ್ತಿವೆ ಈ ಜಗತ್ತಿನಲ್ಲಿ. ದೇವ, ದಾನವ, ಏನಪ್ಪ ಮನುಷ್ಯರು, ಪಶುಗಳು, ಪಕ್ಷಿಗಳು ಎಲ್ಲದರಾಗ ಆಯಾ ಉಪಾಧಿಯಲ್ಲಿ ಅನೇಕತ್ವ ತೋರಿದರೂ ಕೂಡ ಒಳಗಿರುವ ಆತ್ಮನು ಒಬ್ಬನೇ ಇದ್ದಾನೆ. ಯಾವುದು ಜೀವಿಯನ್ನು ನೋಡ್ರಿ ಎಲ್ಲದಕ್ಕೂ ಜ್ಞಾನ ಇಟ್ಟನಪ್ಪ. ಆ ಜ್ಞಾನ ಸ್ವರೂಪನೇ ಆತ್ಮ. ಆ ಜ್ಞಾನ ಇಲ್ಲದ್ರೆ ಯಾವ ಜೀವಿ ವ್ಯವಹಾರ ಮಾಡಕ್ ಕಾರಣ ಇಲ್ಲ. ಎಲ್ಲ ಕಲ್ಲು ಕಟ್ಟಿಗೆ ಆದಾಗ ನಿಂತು ಹೋಗ್ಬಿಡ್ತದೆ. ಅದು ಇದ್ದದಕ್ಕೆ ಎಲ್ಲರೂ ವ್ಯವಹಾರ ನಡೆದವು. ಆದ್ರೆ ಉಪಾಧಿ ಭೇದದಿಂದ ಆಯಾ ಉಪಾಧಿಗೆ ಅನುಗುಣವಾಗಿ ಅವರವ್ರ ವ್ಯವಹಾರಗಳು ಭಿನ್ನವಾಗಿ ತೋರ್ತಾವೆ. ಪಶುಗಳಿಗಿದ್ದ ಜ್ಞಾನ ಮನುಷ್ಯರಿಗೆಲ್ಲ, ಮನುಷ್ಯರಿಗಿದ್ದ ಜ್ಞಾನ ದೇವತೆಗಳಿಗೆಲ್ಲ. ಅವರು ಭಿನ್ನ ಭಿನ್ನ ಇದಾರೆಲ್ಲ. ಆದ್ರೆ ಒಳಗಿರುವಂಥ ಬೆಳಕು ಮಾತ್ರ ಒಂದೇ ಐತಿ ಅಂತ ಹೇಳ್ತಾನೆ. ರಾಮ ರಾವಣ ಅಲ್ಲ, ರಾವಣ ರಾಮ ಅಲ್ಲ. ಇಬ್ರು ಗುಣಗಳು ಬೇರೆ ಇದಾವೆ. ಆದ್ರೆ ಇಬ್ರನ್ನ ಬೆಳಗೋದು ಬೆಳಕು ಮಾತ್ರ ಒಂದೇ ಐತಿಲ್ಲ. ಅದ್ರಂಗ ಇಲ್ಲಿ ಅನೇಕತ್ವವಾಗಿ ತೋರಿದ್ರು ಕೂಡ ಒಳಗಿರುವಂಥ ಆತ್ಮನು ಒಬ್ಬನೇ ಇದಾನ ಅಂತ ಹೇಳ್ತಾನೆ. ಉಪಾಧಿಗಳಿಂದ ಭೇದದಿಂದ. ಯಾಕೆ ಭೇದ ಆಗ್ಯಾವ ಅಂದ್ರೆ ಅದಕ್ಕೆ ನಿಜಗೊಂಡ್ರು ಹೇಳಾರಲ್ಲ, ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿಗಳಾಗಿ, ಕೀಟ ಪತಂಗಾದಿಯಾಗಿ, ಅಪಕ್ಷಿ ಕುಲವಾಗಿ ಆಗಿ,
ಮೃಗಜಾತಿಯಾಗಿ ಮೇಲೆ ಪಶುರೂಪ ಆಗಿ ಬಹುಬಾಧೆ ಗಲಸಿ. ಯಾಕೆ ಹಿಂಗೆ ಭೇದ ಆಯ್ತ್ರಿ? ಪರಮಾತ್ಮ ಎಲ್ಲರನ್ನ ಒಂದೇ ರೀತಿ ಮಾಡ್ಬೇಕಾಗಿತ್ತು. ಅವನಿಗೆ ಯಾಕೆ ಪಕ್ಷಪಾತ ಬಂತು ಅಂದ್ರೆ ಕರ್ಮ, ಪೂರ್ವಜನ್ಮ ಕರ್ಮ. ನಿನ್ನ ಕರ್ಮ ಅನುಸಾರವಾಗಿ ಭೇದ ಬಂದದ. ಆ ಕರ್ಮಕ್ಕೆ ಅನುಗುಣವಾಗಿ ಪಾಪ ಕರ್ಮದಿಂದ ಏನಪ್ಪಾ ಅಂದ್ರೆ ಅತ್ಯಂತ ಹೀನ ಯೋನಿಯನ್ನು ತಾಳಬೇಕಾಯ್ತು. ಶ್ರೇಷ್ಠವಾದ ಕರ್ಮ ಮಾಡಿದ ದೇವತೆಗಳಾದರು. ಮತ್ತೇನಪ್ಪಾ ಅಂದ್ರೆ ಪಾಪ ಪುಣ್ಯ ಸಮಾದದಿಂದ ಮನುಷ್ಯರಾಗಿ ಹುಟ್ಟಿದ್ರು. ಆ ಮನುಷ್ಯರಲ್ಲೇ ಅನೇಕ ಭೇದ ಇದಾವ. ಇವೆಲ್ಲ ಭೇದಗಳು ಯಾಕೆ ತೋರಿದ್ವು ಅಂದ್ರೆ ಅವ್ರವ್ರ ಕರ್ಮಗಳೇ ಅವಕ್ಕೆ ಕಾರಣ ಹೊರತು ಆತ್ಮನ ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಾನೆ. ಹೀಗೆ ತೋರಿದರು ಕೂಡ. ಮತ್ತೆ ಅದಕ್ಕೆ ನೀವು ಹೇಳಿದ ದೃಷ್ಟಾಂತ, ಆಟದೊಳಗಿನ ದೀಪವು ನಾನಾ ವೇಷಗಳು ರೂಪವಾಗಿರುವಂತೆ ಹೇಳಿದೆ. ಆದರೆ ಇದು ನಮಗೆ ಅನುಭವಕ್ಕೆ ಬರುವುದಿಲ್ಲ. ನೀವು ಹೇಳಿರಿ, ಮತ್ತೆ ಆತ್ಮ ನೀವು ನಿನ್ನೆ ಆತ್ಮ ಅಂತ ಹೇಳ್ತೀರಿ, ಮತ್ತೆ ಇದು ನಾವು ಹೊರ ಕಾಣ್ತೀವಿ, ಕಾಣ್ತದ. ಆದ್ರೆ ನಮ್ಮ ಸ್ವಾನುಭವಕ್ಕೆ ಬರ್ಬೇಕಲ್ಲ, ಬರೋದಿಲ್ಲ. ನಮ್ಮ ಅನುಭವಕ್ಕೆ ಬರುವಂತೆ ದೃಷ್ಟಾಂತಗಳನ್ನು ಕೊಟ್ಟು ಹೇಳ್ರಿ. ನೀವು ಹೇಳಿದ್ದು ನಮ್ಮ ಅನುಭವಕ್ಕೆ ಬರುವಲ್ದು, ನಾನು ಒಬ್ಬನೇ ಆತ್ಮೇನೆ ಅಂತ ನನಗೆ ಅನುಭವಕ್ಕೆ ಆಗ್ಬೇಕದು ಅಂತ. ಇದಕ್ಕಿನ್ನ ಏನಾದರೂ ದೃಷ್ಟಾಂತ ಕೊಟ್ಟು ಹೇಳುವುದಿದ್ರೆ ಹೇಳ್ರಿ ಅಂತ ಕೇಳ್ತಾನೆ ಶಿಷ್ಯ. ಸುಮ್ಮನೆ ಆಯ್ತಪ್ಪ ತಿಳಿತು ಬಿಡೋ ನನಗಂದ್ರೆ ಅಷ್ಟು ಸುಲಭ ಇಲ್ಲ ಅಂತ ಹೇಳ್ತಾನ. ಜ್ಞಾನ ಭೇದಂ ಭ್ರಮಾದ್ಯ ಅನುಭೇದಂಗಳಿಂದೇ ನೋಡು, ಕುಂಭ ಮೊದಲಾದವಂ ಬೆಳಗುತ್ತಾನ ಆ ಮಾವಂತೆ ಸೊಡರಂತೆ ಅಂತ ಹೇಳ್ತಾನೆ. ಆ ನಾಮವಂತ ಸೊಡರಂತೆ ಅಂತ. ಹೆಂಗ ಭ್ರಮಾದಿ ಅಂದ್ರೆ ಭ್ರಮ ಅಂದ್ರೆ ಭ್ರಮೆ ಮೊದಲಾದ ಅನುಭೇದಗಳಿಂದ, ಆಯಾ ಭೇದಗಳ ಮೂಲಕ ಜ್ಞಾನ ಭೇದ. ಇಲ್ಲಿ ಯಾವ ಅಂದ್ರೆ ಸಾಮಾನ್ಯವಾದ ನಿರ್ವಿಕಲ್ಪ ಜ್ಞಾನವು ಒಂದೇ ವಿಧವಾಗಿರುತ್ತದೆ. ನಮ್ಮ ಸ್ವರೂಪ ಹೆಂಗೈತಪ್ಪ ಅಂದ್ರೆ ಅದು ಸಾಮಾನ್ಯ ಜ್ಞಾನ ಅಂತ ಬರೀತಾನೆ. ಸಾಮಾನ್ಯ ಜ್ಞಾನ ಅಂದ್ರೆ ಯಥಾರ್ಥವಾಗಿ ಒಂದೇ ರೀತಿಯಾಗಿ ಇರ್ತದೆ, ಅದರಲ್ಲಿ ಭೇದ ಇಲ್ಲ. ವಿಶೇಷ ಜ್ಞಾನ ಎದರಿಂದ ಹುಟ್ಟುತ್ತದೆ ಅಂದ್ರೆ ಅಂತಃಕರಣ ಎಂಬ ಉಪಾಧಿಯಲ್ಲಿ ಪ್ರತಿಬಿಂಬಿಸಿದಾಗ ಅಲ್ಲಿ ವಿಶೇಷ ಜ್ಞಾನ ಆಗ್ತದೆ. ವಿಶೇಷ ಜ್ಞಾನದಿಂದ ಈ ವಿಷಯಗಳನ್ನು ನಾವು ಗ್ರಹಣ ಮಾಡಕ್ಕೆ ಬರ್ತದೆ. ಇದು ಪುಸ್ತಕ, ಇದು ಟೇಬಲು, ಇದು ಮನೆ, ಇದು ಅಂತ ನಾವು ಯಾವಾಗ ಅದು ಜ್ಞಾನ ಆಗ್ತದಂದ್ರೆ ಅದು ಬುದ್ಧಿಯಲ್ಲಿ ಪ್ರತಿಬಿಂಬಿಸಿದಾಗ ಆ ಜ್ಞಾನ ಆಗ್ತದೆ. ಮತ್ತೆ ಅದಕ್ಕಿಂತ ಮೊದಲು ಜ್ಞಾನ ಇಲ್ಲ. ಜ್ಞಾನ ಅದು ಸಾಮಾನ್ಯವಾಗಿ ಅದು ಉಪಾಧಿಗಳ ಸಂಬಂಧ ಪಡೆದಾಗ ಅದು ವಿಶೇಷ ಆಗ್ತದೆ. ಅದರಂತೆ ಸಾಮಾನ್ಯ ನಿರ್ವಿಕಲ್ಪ ಜ್ಞಾನವು ಒಂದೇ ಪ್ರಕಾರ ಅದ, ಅದರಲ್ಲಿ ಭೇದ ಇಲ್ಲ. ಸವಿಕಲ್ಪ ಜ್ಞಾನವು ಮಾತ್ರ ಅನೇಕವಾಗಿದೆ. ಇದೇ ಜ್ಞಾನ ಉಪಾಧಿಯಲ್ಲಿ ಪ್ರತಿಬಿಂಬಿಸಿದಾಗ ಇಂದ ಹೇಳಿಕೆ ಅಂತ ಹೋಗ್ಯಾರ. ಅನೇಕ ದೃಷ್ಟಾಂತಗಳು ಕೊಟ್ಟಗಂತ ಬಂದಾರ. ಒಂದೇ ಮಣಿ ಅನೇಕ ಸೂರ್ಯನ ಪ್ರಕಾಶದಿಂದ ಅಲ್ಲಿ ಅನೇಕ ಬಣ್ಣವಾದಂತೆ, ಒಂದೇ ಪ್ರಕಾಶ ಇದ್ರೂ ಅನೇಕ ಬಣ್ಣ ಆದಂತೆ. ಅದರಂಗ ಇಲ್ಲಿ ಏನು ಹೇಳ್ತಾನಂದ್ರೆ ಜ್ಞಾನವು ಮಾತ್ರ ಅನೇಕ ವಿಧವಾಗಿರುತ್ತದೆ. ಭ್ರಾಂತಿ ಜ್ಞಾನ, ಸಂಶಯ ಜ್ಞಾನ, ಸ್ಮೃತಿ ಜ್ಞಾನ, ನಿಶ್ಚಯ ಜ್ಞಾನ, ಅನುಮೇಯ ಜ್ಞಾನ, ಸಾದೃಶ್ಯ ಜ್ಞಾನ, ಪರೋಕ್ಷ ಜ್ಞಾನ, ಇವೆಲ್ಲ ಜ್ಞಾನನೇ. ಆದರೆ ಹೆಂಗಾದವು ಇವೆಲ್ಲ ಅನೇಕತ್ವ ಯಾಕೆ ಬಂದವು? ಈ ಒಂದು ಭ್ರಾಂತಿ ಜ್ಞಾನ ಅಂತದ. ಭ್ರಾಂತಿ ಅಂದ್ರೆ ಏನ್ರಿ? ಇಲ್ಲದರಲ್ಲಿ ಹೌದೆಂಬ ಬುದ್ಧಿಗೆ ಭ್ರಾಂತಿ ಅಂತ ಕರೆದ. ನಾನು ಹಾವು ತುಳಿದ ಅಂತ, ಅಲ್ಲಿ ಇರೋದೇ ಹಗ್ಗ ಇದೆ. ಆದ್ರೆ ನಿಶ್ಚಯ ಜ್ಞಾನ ಏನಾಗ್ಯದ? ನಾ ಹಾವೆಂಬ ಜ್ಞಾನ ಆಗ್ಯದ. ಇದು ಭ್ರಾಂತಿ ಜ್ಞಾನ ಆಯ್ತಿಲ್ಲ. ಎದಕ್ಕೆ ಆಯ್ತಪ್ಪ? ಇದು ಬುದ್ಧಿ ದೋಷದಿಂದ ಅನೇಕ ಬೇರೆ ಐತಿಲ್ಲ. ಜ್ಞಾನ ಒಂದೇ ಅದ. ಅಲ್ಲಿ ಯಾವುದೇ ವಿಷಯ ಹೇಳ್ರಿ ನೀವು, ನಾವು ಯಾವುದೇ ವಿಷಯದಲ್ಲಿ ಹೋಗಲಿ, ಅಲ್ಲಿ ಮೊದಲನೇದು ಬರ್ತಕ್ಕಂಥ ವೃತ್ತಿ ಇದು ಅದು ಎಂಬ ವೃತ್ತಿ ಏನು ಪ್ರಾರಂಭ ಆಗ್ತದೆ, ಅದರಿಂದ ಆ ವಿಷಯಗಳು ಪ್ರಾರಂಭ ಆಗ್ತಾವ. ಮುಂದೆ ಮೊದಲು ಬರೋದು ನಾನು ನೋಡಿದ್ದೆ, ನಾನು ಕೇಳಿದ್ದೆ, ನಾನು ಹಿಡಿದಿದ್ದೆ, ನಾನು ಮುಟ್ಟಿದ್ದೆ, ನಾನು ತಿಂದಿದ್ದೆ. ಈ ತಿಂದಿದ್ದು, ಹಿಡಿದದ್ದು, ಮುಟ್ಟಿದ್ದು, ಕೇಳಿದ್ದು ಇವೆಲ್ಲ ಇಂದ್ರಿಯ ಧರ್ಮಗಳು. ನಾನಂಬೋನು ಅದ್ರಾಗ ಸೇರಿಸಿಬಿಟ್ಟಿವಿ ನೋಡು. ಅವು ಸೇರಿಸಿದಾಗ ಏನದು? ಉಪಾಧಿ ಧರ್ಮದಲ್ಲಿ ಕೂಡಿದವು. ಅವು ಭ್ರಾಂತಿ ಜ್ಞಾನ. ಆದರೆ ಈ ಕಡೆಗೆ ಏನೈತಲ್ಲ, ಇದು ನಾನಂಬುದು ಒಂದು ಸೈಡಿಗೆ ತೆಗೆದಿಟ್ಬಿಟ್ರೆ ಇವ್ರಾಗ ಏನೂ ಇಲ್ಲ ಅಂತಾರ. ವೃತ್ತಿ ಒಂದೇ ಐತಿ ಸಾಮಾನ್ಯ ಪ್ರಕಾರ, ಆದ್ರೂ ಉಪಾಧಿಗಳಲ್ಲಿ ಕೂಡಿದಾಗ ಅನೇಕತ್ವ ಆಯ್ತು.
ಅದರಂಗ ಇಲ್ಲಿ ಭ್ರಾಂತಿ ಜ್ಞಾನ ಮತ್ತು ಸಂಶಯ ಜ್ಞಾನ ಆಗ್ತದಲ್ಲ, ಹೌದು ಅಲ್ಲ. ಮತ್ತೆ ಸ್ಮೃತಿ ಜ್ಞಾನ, ನೆನಪಿನ ಶಕ್ತಿ ಇರ್ತದೆ. ಮತ್ತು ನಿಶ್ಚಯ ಜ್ಞಾನ, ನಿರ್ಣಯ ಜ್ಞಾನ. ಯಾವುದೋ ಒಂದು ವಸ್ತುವಿನಲ್ಲಿ ನಿಸ್ಸಂಶಯವಾದ ಜ್ಞಾನ ಆಯ್ತಪ್ಪ ಅಂದ್ರೆ ನಿಶ್ಚಯ ಜ್ಞಾನ ಆಗ್ತದೆ. ಹೀಗೆ ಜ್ಞಾನ ಸಾದೃಶ್ಯ, ಪರೋಕ್ಷ, ಅಪರೋಕ್ಷ ಜ್ಞಾನವೆಂದು ಇನ್ನೂ ಅನೇಕವಾಗಿ ಜ್ಞಾನವು ಸ್ವರೂಪತ್ವ ಒಂದೇವಾಗಿದ್ದರೂ ಆಯಾ ಉಪಾಧಿಯ ದೃಷ್ಟಿಯಿಂದ ಅಲ್ಲಿ ಅನೇಕತ್ವ ತೋರ್ತದೆ. ಎಲ್ಲರಿಗೂ ಒಂದೇ ರೀತಿ ಇದಾವೆ ಇದ್ರಾಗ. ಎಲ್ಲರ ಉಪಾಧಿಯಲ್ಲಿ ಒಂದೇ ರೀತಿ ಇರ್ತದೆ. ಒಂದೇ ಶಬ್ದನ ಅನೇಕ ರೀತಿ ಅರ್ಥ ಮಾಡೋರು ಇರ್ತಾರೆ. ಯಾಕೆ ಅರ್ಥ ಮಾಡಿದ್ರಿ ಅಂದ್ರೆ ಅವ್ರವ್ರ ಬುದ್ಧಿಗೆ ಅನುಗುಣವಾಗಿ ಅರ್ಥ ಮಾಡ್ಯಾರ. ಶಬ್ದ ಒಂದೇ ಇದ್ರು ಕೂಡ ಅವ್ರವ್ರ ಬುದ್ಧಿಗೆ ಅನುಸಾರವಾಗಿ ಅನೇಕತ್ವ ಅರ್ಥ ಮಾಡ್ತಾರ. ಆದರೆ ಅವು ಹೇಳುವಂಥ ವಿಷಯ ಭೇದ ಅದನ್ನ ಇಲ್ಲ, ಬುದ್ಧಿ ಭೇದದಿಂದ ಅನೇಕಾಗಿ ತೋರ್ಯದ. ಯಾರ್ಯಾರ ಬುದ್ಧಿ ಸಾಮರ್ಥ್ಯದಿಂದ ಅವ್ರವ್ರು ಹಂಗಾಗಿ ಭೇದ ತಿಳ್ಕೊಂಡಾರ. ಅವು ಶುದ್ಧ ಬುದ್ಧಿ ಇತ್ತಂದ್ರೆ ಇದ್ದದ್ದು ಇದ್ದಂಗೆ ತೋರ್ತದ. ಅದರಲ್ಲಿ ಚಂಚಲ ಇತ್ತಂದ್ರೆ ಅದರಲ್ಲಿ ಸಂಶಯ ಮಾಡ್ತದ. ಮಂದ ಇತ್ತಂದ್ರೆ ಅದಕ್ಕೆ ವಿಪರೀತವಾಗಿ ತಿಳಿತದೆ. ಆದರೆ ಇದು ದೋಷ ಬುದ್ಧಿಯ ದೋಷ ಹೊರತು ಶಬ್ದದಲ್ಲಿ ಯಾವ ದೋಷ ಇಲ್ಲ. ಅದರಂಗೆ ಆತ್ಮನಲ್ಲಿ ಯಾವ ದೋಷ ಇಲ್ಲೇ ಇಲ್ಲ. ಇಲ್ಲದೇ ಇದ್ರೂ ಕೂಡ ಈ ಬುದ್ಧಿ ಆರೋಪ ಆತ್ಮನ ಮೇಲೆ ಮಾಡಿ, ಅದಕ್ಕಾಗಿ ನಮಗೆ ಅನೇಕ ಆತ್ಮರು ತೋರ್ತಾರ. ಮಹಾತ್ಮರ ದೃಷ್ಟಿಯಲ್ಲಿ ಒಂದೇ ಆತ್ಮ ಅವ್ರು ತಿಳ್ಕೊಂಡಾರ. ಅವರು ಇವೆಲ್ಲ ನಡೆದ ವ್ಯವಹಾರ ಪ್ರಪಂಚ ಅವ್ರವ್ರ ಬುದ್ಧಿ ಭೇದ ಹೊರತು ಆತ್ಮನಲ್ಲಿ ಯಾವ ಭೇದ ಇಲ್ಲ. ಅದಕ್ಕೆ ಅವ್ರು ನಿಸ್ಸಂಶಯವಾಗಿ ಆನಂದವಾಗಿದ್ದಾರೆ. ನಾವು ಬರೀ ದುಃಖ ಪಡ್ತೀವಿ. ಯಾಕೆ ಪಡ್ತೀವಿ? ನಮಗೆ ಬರೀ ಬುದ್ಧಿ, ಆ ಬುದ್ಧಿಯಲ್ಲಿ ಸಂಸ್ಕಾರಕ್ಕೆ ಗಂಟು ಬಿದ್ದೀವಿ. ನಾವು ಅವೇ ಸತ್ಯ ಅಂತ ತಿಳ್ಕೊಂಬಿಟ್ಟಿವಿ. ಆದ್ದರಿಂದ ನಮಗೆ ಭೇದ ತೋರ್ತದೆ, ಅದೇ ಬೇರೆ ಇದೇ ಬೇರೆ ಅಂತ. ಉಪಾಧಿ ಧರ್ಮಗಳು ಭಿನ್ನ ಇದಾವ, ಆದರೆ ಒಳಗಿರೋ ಚೇತನದಲ್ಲಿ ಯಾವ ಭೇದ ಇಲ್ಲ ಅಂತ ಹೇಳ್ತಾನೆ. ಹೀಗೆ ತೋರಿದರೂ ಕೂಡ ಹೇಗೆಂದ್ರೆ ಪದಾರ್ಥಗಳು ತೋರುತ್ತವೆ. ಅಂದರೆ ದೀಪದ ಬೆಳಕು ಆವರಣವಾದ ಕತ್ತಲೆಯನ್ನು ನಿವಾರಿಸಿ ತಾನು ಆಯಾ ಪದಾರ್ಥಗಳ ಆಕಾರವಾಗುತ್ತದೆ. ಹಾಗೇ ಕಣ್ಣು ಇದು ಘಟವದು ಪಟವೆಂದು ತಿಳಿಯುತ್ತದೆ. ಈಗ ನಮ್ಗೆ ಕತ್ಲ ಬಂತಪ್ಪ ಅಂತಂದ್ರೆ ಇಲ್ಲಿ ಯಾರು ಕುಂತೀವಿ, ಯಾರ ಮಕ್ಕ ಯಾರು ನೋಡಿವಿ, ಯಾರಿಗೆ ಒಬ್ರಿಗೆ ಕಾಣಂಗಿಲ್ಲ. ಇದು ಎದರಿಂದ ತಿಳಿತಪ್ಪ ಅಂತಂದ್ರೆ ಯಾವಾಗ ಅದು ಬೆಳಕು ಬಂತು, ಅಲ್ಲಿ ಕತ್ತಲು ಆವರಣ ಏನಾಗಿತ್ತು ಅದನ್ನು ನಾಶ ಮಾಡಿತ್ತು. ಆಯಾ ವಸ್ತುವಿನ ಸ್ಪಷ್ಟ ಜ್ಞಾನ ಆಯ್ತು. ನೋಡಿ, ಇವ್ರು ಇಂಥವ್ರೆ, ಇದಿಂಥ ವಸ್ತುವಿನೇ ಅಂತ ಆಯ್ತು. ಹಾಗೆ ಅದು ಘಟ ಅಂತ ತಿಳಿಲಿಕ್ಕೆ ಬರ್ತದೆ. ಹಾಗೆ ನಮಗೆ ಪ್ರಕಾಶ ರೂಪವಾದ ಘಟದ ಜ್ಞಾನವಾದ ಮೇಲೆ ಮಣ್ಣಿನ ಕೊಡದ ಜ್ಞಾನವಾಗುತ್ತದೆ. ಘಟ ಅಂದ್ರೆ ಕೊಡದ ಜ್ಞಾನ ಆದ್ಮೇಲೆ ಅದರ ಮಣ್ಣು ಐತೆ ಅಂತ ಜ್ಞಾನ ಆಗ್ತದೆ ನಮಗೆ. ಕೊಡದ ಜ್ಞಾನ ಏನಂದ್ರೆ ಅದ್ರ ಮಣ್ಣು ಐತೆ ಏನೈತೆ ಅಂತ ಹೆಂಗೆ ಜ್ಞಾನ ಆಗ್ತದೆ. ಹಾಗೆ ಹೀಗಿದ್ದರೂ ನಮಗೆ ಪ್ರಕಾಶ ರೂಪ ಘಟವನ್ನು ಅರಿತೇವು ಎಂದು ಅರಿಯುವುದಿಲ್ಲ. ಬೆಳಕಿನ ಕೊಡದ ಜ್ಞಾನವಿನಂ ಮಣ್ಣಿನ ಕೊಡದ ಜ್ಞಾನವಾಗದು. ಈ ಕಾರಣದಿಂದ ದೀಪದ ಬೆಳಕು ಆಯಾ ವಸ್ತುಗಳನ್ನು ಬೆಳಗುತ್ತಾ ಆಯಾ ವಸ್ತುಗಳನ್ನು ರೂಪವನ್ನು ಹೊಂದುತ್ತದೆ. ಬೆಳಕು ಒಂದೇ ಆದರೂ ಅನೇಕ ವಸ್ತುಗಳ ಉಪಾದಿಯಿಂದ ಏನಾಗ್ತದಪ್ಪ ಅಂದ್ರೆ ಅನೇಕ ನಾಮಗಳನ್ನು ಪಡೆದಂತೆ ಒಬ್ಬನೇ ಆತ್ಮನು ಉಪಾಧಿ ನಾನತ್ವದಿಂದ ಇವು ಅನೇಕ ನಾನ ರೂಪಾತ್ಮಗಳು ತೋರ್ತಾವ. ಒಬ್ಬನೇ ಆತ್ಮ, ಅದರಲ್ಲಿ ಸಂಶಯ ಇಲ್ಲ. ಆದರೂ ಉಪಾಧಿ ಮೂಲಕವಾಗಿ ಈ ಭೇದ ತೋರ್ತಾವ ಅಂತ ಹೇಳ್ತಾನೆ. ಇದಕ್ಕೆ ತಿಳಿಯಲಿಲ್ಲ ಅಂದ್ರೆ ಇನ್ನೊಂದು ದೃಷ್ಟಾಂತ ಹೇಳ್ತೀನಿ ಕೇಳು ಅಂತ ಹೇಳ್ತಾನೆ. ಲವಣಾದಿಯೊಡಗೂಡಿ ತವೇ ತೋಯೋ ಅಖಿಳವಹ ಸವಿಯಾದ ತೆರದಿ ಸಕಲಾತ್ಮರೆನಿಸಿ ತೋರುವುದಿದು ಆತ್ಮಾತೀಕ ಭೇದ ಅಂತ ಹೇಳ್ತಾನೆ. ಹೆಂಗ ಅಂದ್ರೆ ಲವಣಾದಿಗೂಡಿ ಅಂತ ಹೇಳ್ತಾನ. ಉಪ್ಪು ಹುಳಿ ಮೊದಲಾದಂಥವು ಒಂದೇ ವಿಧವಾದ ಜಲವು ಉಪ್ಪು ಹುಳಿ ಸಿಹಿ ಮೊದಲಾದ ರಸಗಳಲ್ಲಿ ಬೆರೆತು. ಇದು ಅನುಭವ ಅದೆಲ್ಲರಿಗೆ. ನೀರು ಒಂದೇ ಇದಾವೆಲ್ಲ ನೀರು, ಆದ್ರೆ ಅದ್ರಾಗ ಸಕ್ಕರೆ ಬೆರೆಸ್ರಿ ಸಿಹಿ ಆಯ್ತು, ಏನಪ್ಪ ಉಪ್ಪು ಹಾಕಿದ್ರೆ ಉಪ್ಪಾಯ್ತು, ಮತ್ತೆ ಇನ್ನು ಹುಳಿ ಹಿಂಡಿದ್ರೆ ಉಳ್ಗಾಯ್ತು. ನೀರು ಒಂದೇ ಇದಾವೆ, ಮತ್ತೆ ಅದ್ರಾಗ ಬೆರೆತು ತೋರ್ತವಿಲ್ಲ. ಹಾಗೆ ಅನೇಕ ದೇಹಾದಿಗಳ ಭೇದ ಮೂಲಕ ಆತ್ಮನು ಭೇದವಾಗಿ ತೋರುತ್ತಾನೆ. ಆತ್ಮನಲ್ಲಿ ಭೇದ ಇಲ್ಲ, ನೀರಿನಲ್ಲಿ ಯಾವ ಭೇದ ಇಲ್ಲ.
ಆಯಾ ಉಪಾಧಿ ಕೂಡಿದಾಗ ಭೇದ ತೋರ್ತಾವ. ಆದ್ರೆ ಅದು ಧರ್ಮ, ನೀರಿನ ಗುಣ ಧರ್ಮ ಏನದು. ಆಯಾ ಉಪಾಧಿ ಉಪ್ಪು ಸಿಹಿ ಆ ಉಪಾಧಿಯಿಂದ ಹಂಗ ಬಂದವ. ಆದ್ರೆ ನೀರಿನಲ್ಲಿ ಯಾವ ಹೆಂಗ ಭೇದ ಇಲ್ಲೋ ಅದರಂಗ ತಿಳ್ಕೊ ಅಂತ ಹೇಳ್ತಾನ. ಆದರೆ ನೀವು ಹೇಳಿದ್ರಿ ಈ ದೃಷ್ಟಾಂತದ ಮೂಲಕ ಒಬ್ಬನೇ ಆತ್ಮ ಅಂತ ನೀವು ಹೇಳಿದ್ರಿ. ಆತ್ಮನು ಆಯಾ ದೇಹದಲ್ಲಿ ಇದ್ದರೆ ಆಯಾ ದೇಹದಲ್ಲಿ ಆತ್ಮನು ಹೇಗೆ ಸುಖಿಯಾಗಿರುವನು ಹಾಗೆಯೇ ಆ ದೇಹದಲ್ಲಿ ಇರಬೇಕಾಗಿತ್ತು. ಮತ್ತೆ ಸಂಶಯ ಮಾಡ. ಈಗ ಒಬ್ಬನೇ ಆತ್ಮ ಅಂತಂದಾಗ ಈಗ ಈ ದೇಹದಲ್ಲಿ ಹೆಂಗ ಸುಖ ಆಗಿತ್ತು ಹಂಗ ಅವನಲ್ಲಿನೂ ಸುಖವಾಗಿರ್ಬೇಕಾಗಿತ್ತು. ಅಲ್ಲಿದ್ರ ಅಳ್ತಾನ, ಇಲ್ಲಿದ್ರ ನಗತಾನ, ಹಿಂಗ್ಯಾಕ? ಹಾಗೆಲ್ಲಕ್ಕಿಂತ ದುಃಖಿ ಆಗಿರುತ್ತಾನೆ. ಈ ಕಾರಣದಿಂದ ಆತ್ಮನು ಅನೇಕರಂದು ಹೇಳುವುದು ಉಚಿತವಾಗಿದೆ. ನನ್ನ ಮಾತು, ನನ್ನ ಸಂಶಯ, ನನಗ ಇದು ಯೋಗ್ಯ ಅನಿಸ್ತದೆ ಗುರುಗಳೇ. ಶಂಕೆಯನ್ನು ಮಾಡಿದರೆ ಔಪಾಧಿಕ ಭೇದದಿಂದ ಭೋಗಗಳು ಬೇರೆ ಬೇರೆ ಸಂಭವಿಸುತ್ತವೆ, ಆದರೂ ಉಪಹಿತ ಆತ್ಮನು ಒಬ್ಬನೇ ಇರುವನು ತಿಳ್ಕ ಅಂತ ಹೇಳ್ತಾರ ಅವರು. ಒಂದು ಕುಂಭದ ಬಯಲೋಳು ಒಂದು ಧೂಮಾದಿ ಮತ್ತೊಂದರೊಳಗಿಲ್ಲದಂತೆ ಜೀವರಿಗೆ ಭೇದಂ ದೋರಿ ಭೋಗ ಮಿರುತಿರ್ಕು. ಒಂದು ಕುಂಭದ ಬಯಲೋಳು ಅಂದ್ರೆ ಒಂದು ಕೊಡ, ಕುಂಭ ಅಂದ್ರೆ ಕೊಡ, ಕೂಡದ ಬಯಲೋಳು. ಧೂಮಾದಿ ಅಂದ್ರೆ ಒಂದದ್ರಾಗ ಏನಪ್ಪಾ ಅಂದ್ರೆ ಹೊಗೆ ಐತಿ, ಇನ್ನೊಂದದ್ರಾಗ ಇನ್ನೊಂದು ನೀರು ಏನೋ ತುಂಬಿವಿ. ಈಗ ಒಂದು ಆವಾಗಿನ ಕಾಲದಾಗ ಇರ್ತದು, ಮುಸ್ರೆ ನೀರಿಗೆ ಒಂದು ಬ್ಯಾರೆ, ಕುಡಿಯೋ ನೀರಿಗೆ ಒಂದು ಬ್ಯಾರೆ, ಹುಚ್ಚ ಎತ್ತಿ ಅಂಕಣದಾಗ ಹುಚ್ಚ ಎತ್ತಿ ಹಾಕಕ್ಕೆ ಅವು ಒಂದು ಬ್ಯಾರೆ. ಇವು ಮೂರ ಇದಾವೆಲ್ಲ ಗಡಿಗೆಗಳು. ಒಂದ್ರಾಗಿದ್ದು ಒಂದರಾಗಿಲ್ಲ ಅದ್ರಾಗ. ಆದ್ರೆ ಬೈಲು ಮೂರರಾಗ ಒಂದೇ ರೀತಿ ಐತು ಏನು ಬೇರೆ ಬೇರೆ ಐತು? ಮೂರು ಕೊಡ ಬೇರೆ ಇದಾವೆ, ಅದ್ರಾಗ ಇರ್ತಕ್ಕಂಥ ಸಾಮಾನು ಬೇರೆ ಇದಾವೆ. ಅದ್ರ ಅವಕಾಶ ಕೊಟ್ಟಂತ ಬೈಲು ಒಂದೇ ಐತಿಲ್ಲ. ಅದು ಏನು ತುಂಬಿರ್ಲಿ, ಏನಪ್ಪಾ ಅಂದ್ರೆ ಅದ್ರಾಗ ಇನ್ನೊಂದು ತುಂಬಿರ್ಲಿ, ನೀರು ತುಂಬಿರ್ಲಿ ಅಥವಾ ಮುಸುರೆ ನೀರು ತುಂಬಿರ್ಲಿ, ಏನು ತುಂಬಿದ್ರು ಅದ್ರಾಗ ಇರೋಂಥ ಅವಕಾಶ ಕೊಟ್ಟಂತ ಬೈಲು ಒಂದೇ ಐತೆ. ಆದ್ರೆ ಕೊಡದ ಉಪಾಧಿಯಿಂದ ಒಂದಿದ್ರೆ ಅಲ್ಲಿ ಆ ಎತ್ತಿನ ಅಂಕಣದಾಗ ಇಟ್ಟಾರ, ಒಂದಿದ್ರೆ ಅಲ್ಲಿ ಒಲೆ ಮೇಲೆ ಇಟ್ಟು ಪೂಜೆ ಮಾಡ್ತಾರ. ಅದು ಪೂಜೆ ಮಾಡಿಸಂತದ, ಇದಿದ್ರೆ ಇಲ್ಲಿ ಹುಚ್ಚ ಎತ್ತಿ ಆಗ್ತದ ಕೊಡ. ಅದಕ್ಕಿದ್ರೆ ದಿವಸ ಮುಂಜಾನೆ ನಾವು ಊದಿನ ಕಡ್ಡಿ ಹಚ್ತಾರ, ಅಲ್ಲಿ ಇಟ್ಟರಿಲ್ಲ. ಈಗಂತೂ ಇಡಂಗಿಲ್ಲ, ಅವಾಗಿತ್ತು ಅಂತೂ ಇದು ಭೇದ ಇದು. ಆದ್ರೆ ಒಳಗಿರೋ ಬೈಲಿ ಏನನ್ನ ವ್ಯತ್ಯಾಸ ಐತಿ ಅನ್ನೋದು ಮೂರರಲ್ಲಿ ಸಮಾನ ಐತಿ, ಅದಕ್ಕೇನು ವ್ಯತ್ಯಾಸ ಇಲ್ಲ. ಅದ್ರಂಗೆ ಆತ್ಮ ಏನಿದನಪ್ಪ ಅಂದ್ರೆ ಬೇರೊಂದರಲ್ಲಿ ಇಲ್ಲದಂತೆ ಇರದ ಹಾಗೆ ಜೀವರಿಗೆ ಅಂದ್ರೆ ಜೀವಿಗಳಿಗೆ ಭೇದಂ ದೋರಿ. ಜೀವಿಗಳು ಅಂತಂದಾಗ ಇಲ್ಲಿ ಒಂದೇ ವಿಚಾರ, ಇಲ್ಲಿ ಜೀವಿ ಅಂತಂದಾಗ ಜೀವ ವಾಚಕ ಅಂತ ತಗೋಬೇಕು. ಯಾವಾಗ ಬರ್ತದೆ ಇದು? ಉಪಾಧಿ ಸಂಬಂಧಪಟ್ಟಾಗ ಇಲ್ಲಿ ಜೀವಭಾವ, ಉಪಾಧಿಯನ್ನು ಬಿಟ್ಟು ನೋಡಿದಾಗ ಅವನೇ ಚೈತನ್ಯ ಸ್ವರೂಪ. ಅದಕ್ಕೆ ನಿಜಗೊಂಡ್ರು ಪರಮಾನುಭವದಲ್ಲಿ ಹೇಳಿದರು ಏನಪ್ಪಾ ಅಂತಂದ್ರೆ, ಮಾಯಾತ್ಮ ಜೀವಂಗೆ ಶಾರೀರ ಭೋಗ ಅರಿವಿಗೆ ಇಲ್ಲವೆಂದು ಪರಮಾನುಭವದಲ್ಲಿ 3ನೇ ಸಂಧಿಯಲ್ಲಿ ಬರ್ತದೆ. ಯಾರಿಗೆ ಹೇಳ್ಬೇಕ್ರಿ ಇದು ಭೋಗ? ಮತ್ತೆ ಸುಖ ದುಃಖಗಳು ಜಗತ್ತಿನಲ್ಲಿ ಒಬ್ಬನಿಗಿದ್ದು ಒಬ್ಬನಿಗಿಲ್ಲ, ಒಬ್ಬನ ಶಾಸ್ತ್ರ ಕೇಳಬೇಕಂತ, ಒಬ್ಬನ ಇನ್ನೊಂದು ಮಾಡ್ಬೇಕಂತ ಏನೇನೋ ನಡೆದ ಜಗತ್ತಿನಾಗ. ಇವು ಎಲ್ಲರಲ್ಲಿ ಒಬ್ಬನೇ ಆತ್ಮ ಅಂದಾಗ ಎಲ್ಲರೂ ಒಂದೇ ರೀತಿ ಇರಬೇಕಾಗಿತ್ತು. ಹಂಗಂತ ಇಲ್ಲೇ ಇಲ್ಲ. ಇದು ಭೋಗ ಯಾರಿಗೆ ಹೇಳ್ತೀರಿ ನೀವು? ಅದಕ್ಕೆ ನನ್ನ ದೃಷ್ಟಿಯಲ್ಲಿ ಹಿಂಗೈತೆ ಅಂತ ಕೇಳಿದಾಗ ಅದಕ್ಕೆ ಅವ್ರು ಹೇಳಿದ್ರು, ಅವರು ಮಾಯಾತ್ಮ ಜೀವನಿಗೆ ಶಾರೀರ ಭೋಗ, ಸುಳ್ಳಾದಂಥ ಜೀವನಿಗೆ ಭೋಗ ಹೇಳಿವೆ ಹೊರತು ಸತ್ಯವಾದ ಆತ್ಮನಿಗೆ ಭೋಗನೇ ಇಲ್ಲ. ಅವನು ಉಣೋನಲ್ಲ ತಿನ್ನೋನಲ್ಲ. ಯಾಕ? ಅವನು ನಿರಾವಯವ, ನಿತ್ಯ ತೃಪ್ತ, ಪರಿಪೂರ್ಣ. ಅವನು ಎಲ್ಲೇನ ಹೋಗಕ್ಕೆ ಬರಕ್ಕೆ ಜಾಗ ಇತ್ತಂದ್ರೆ ಓತಿಂದ ಬರ್ತದ. ಅವನೇ ಪೂರ್ಣ ಇದ್ದಾಗ ಅವನಿಗೆ ಇರತಕ್ಕಂಥ ವಸ್ತು ಅಲ್ಲಿ ಅವಕಾಶ ಕೊಡೋಕೆ ವಸ್ತುನೇ ಇಲ್ಲ. ಮತ್ತೆ ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನ? ಮತ್ತೆ ಇದು ನಡೆದದಲ್ರಿ. ಅಂದ್ರೆ ಮಿಥ್ಯವಾದ ಜೀವನಿಗೆ ಹೇಳಿವೆ. ಉಪಾಧಿ ಸಂಬಂಧಿತ ಅಂತಃಕರಣ ಉಪಹಿತವಾದ ಚೇತನ ಏನಾದ ಅಲ್ಲಿ ಭೋಗ ಸಿದ್ಧಿ ಆಗ್ತದೆ ಹೊರತು ಆತ್ಮನಿಗೂ ಯಾವ ಭೋಗ ಇಲ್ಲ. ಇಲ್ಲದೇ ಇದ್ರು ಕೂಡ ಈಗ ತೋರ್ತಾವ ಅಂತ ಹೇಳ್ತಾನ. ಹೆಂಗ ಅಂತ ಅದಕ್ಕೆ ಹೇಳಿದ್ರು ಅವರು, ಕಾಣುತ್ತವೆ ಆದರೂ ಭೇದವಾಗಿಯೂ ಇಲ್ಲ. ಇದರಂತೆ ಪ್ರತಿಯೊಂದು ದೇಹಗಳಿಗೆ ಭೋಗಗಳು ಬೇರೆ ಬೇರೆಯಾಗಿರುತ್ತವೆ. ಅವು ಬೇರೆ ಬೇರೆ ಇರ್ತಾವ.
ಬೇರೆ ಇದ್ದದಕ್ಕೆ ಎಲ್ಲ ಬೇಸ್ ನಡೆದದ ವ್ಯವಹಾರ. ಎಲ್ಲ ಒಂದೇ ಇತ್ತು ಅಂದ್ರೆ ಕತೆ ದೂರ ಇತ್ತು ನಮಗೆ. ಇಷ್ಟೆಲ್ಲ ಇದ್ರೆ ಇದಕ್ಕೆ ಮೈ ಮರ್ತದ, ಮತ್ತು ಒಂದೇ ರೀತಿ ಇದ್ರೆ ಭಾಳ ಕಷ್ಟ ಇರ್ತದೆ. ಹೀಗಿದ್ದರೂ ಆತ್ಮನು ಮಾತ್ರ ಎಲ್ಲ ದೇಹಗಳಲ್ಲಿ ಒಬ್ಬನೇ ಇರುವನು. ಭೇದ ಬುದ್ಧಿ ಶರೀರದಿಂದ ಭೇದ ಇದ್ರೂ ಕೂಡ ಅದರೊಳಗಿರುವ ಆತ್ಮ ಒಬ್ಬನೇ ಇದ್ದಾನ. ಯಾಕಂದ್ರೆ ದೇಹಿ ನಿತ್ಯಂ ವಧೇಯವಂ ದೇಹ ಸರ್ವಸ್ಯ ಭಾರತ ಎಂದು ಎಲ್ಲ ದೇಹಿಗಳಲ್ಲಿ ದೇಹಿ ರೂಪನಾದ, ದೇಹ ಅಲ್ಲ ದೇಹಿ, ದೇಹಿ ಮತ್ತು ದೇಹ ವ್ಯತ್ಯಾಸ. ದೇಹ ಅಂತಂದಾಗ ಇಲ್ಲಿ ಶರೀರಾದಿ ಸಂಬಂಧಪಟ್ಟಾಗ, ದೇಹಿ ಅಂದ್ರೆ ಈ ಶರೀರಾದಿಗಳಿಗೆ ಸಾಕ್ಷಿ ರೂಪನಾಗಿರುವಂಥ ದೇಹಿ ರೂಪ ನಾನೇ ನೀನೇ. ಆತ್ಮನು ನಾಶರಹಿತನು, ಅವನು ಯಾವತ್ತಿಗೆ ನಾಶ ಇಲ್ಲ. ಅವನಿಗೆ ದೇಹಕ್ಕೆ ನಾಶ ಅದ, ಯಾಕಂದ್ರೆ ಇದು ಹುಟ್ಟಿ ಅದ, ಒಂದು ದಿವಸ ನಾಶ ಆಗ್ತದ ಎಂದು ಗೀತಾವಚನವಿರುತ್ತದೆ. ಮತ್ತು ಸರ್ವಸ್ಯ ಸ್ವದೇಹಿ ಅಂತ ದೇಹಕ್ಕೆ ಬಹುವಚನವಿದೆ. ಅದಕ್ಕೆ ಹೇಳೇ ನಾನು ಭಗವದ್ಗೀತೆದಾಗೂ ಅರ್ಜುನಿಗೆ ಉಪದೇಶ ಮಾಡಕಲ್ಕ ಸರ್ವದೇಹಿ ಅಂತ ಬರ್ದಾನ. ಸರ್ವ ಎಂಬುದು ಬಹುವಚನ ಆಯ್ತು. ಅನೇಕ ದೇಹಗಳು ಇದಾವ, ಸರ್ವ ದೇಹಗಳು ಇರ್ಲಪ್ಪ, ಆ ದೇಹದೊಳಗೆ ದೇಹಿ ರೂಪನಾದ ಆತ್ಮ ನಾ ಒಬ್ಬನೇ ಇನ್ ನೋಡು ಅಂತ ಶ್ರೀಕೃಷ್ಣ ಪರಮಾತ್ಮ ಅರ್ಜುನಿಗೆ ಉಪದೇಶ ಮಾಡ್ಯಾರ. ನಾನೇ ಏನು ಎಲ್ಲ ಕಡೆ ಅಂತ. ಈ ಆತ್ಮಪದವು ಏಕವಚನವಾಗಿರುತ್ತದೆ. ಈ ವಚನದ ಬಲದಿಂದ ಆತ್ಮನು ಒಬ್ಬನೇ ಎಂಬುದು ತಿಳಿಸುತ್ತದೆ. ಇದು ಸ್ಮೃತಿಯ ಪ್ರಮಾಣವಾಗಿದೆ. ಭಗವದ್ಗೀತೆಯನ್ನು ಸ್ಮೃತಿ ಪ್ರಮಾಣ. ಶ್ರುತಿ ಸ್ಮೃತಿ ಈ ಪ್ರಸ್ಥಾನತ್ರಯ ಗ್ರಂಥಗಳಲ್ಲಿ, ಇದರಲ್ಲಿ ಭಗವದ್ಗೀತೆ ಒಂದು ಸ್ಮೃತಿ ಪ್ರಮಾಣ. ಎಲ್ಲ ದೇಹಗಳಲ್ಲಿ ಒಬ್ಬಾತ್ಮನಿರಲಾಗಿ ಭಿನ್ನ ಭಿನ್ನ ಭೋಗಗಳು ಸಂಭವಿಸುತ್ತವೆ ಎಂದು ಕೊಟ್ಟ ಉದಾಹರಣೆಯ ಮಾಂಡವ್ಯ ಉಪನಿಷತ್ತಲ್ಲಿ ಕೂಡ ಹೇಳ್ಯಾದ ಈ ಮಾತು ಅಂತ ಹೇಳ್ತಾರೆ ಅವರು. ಹೇಗೆಂದರೆ ಯತೈಕಸ್ಮಿನ ಘಟ ಆಕಾಶೋ ರಜಧೂಮಾದಿ ಅಭಿದ್ಯತೆ ಇಂದ ಹೇಳ್ಯಾರಲ್ಲ, ಅದೇ ದೃಷ್ಟಾಂತ, ಅದೇ ನುಡಿಗೆ ಅವರು ಇದನ್ನ ಈ ಉಪನಿಷತ್ತಿಗೆ ಅನುಸಾರವಾಗಿ ನುಡಿಯನ್ನು ರಚನೆ ಮಾಡ್ಯಾರ ನಿಜಗೊಂಡ್ರು. ಇದು ಮಾಂಡವ್ಯ ಉಪನಿಷತ್ತಿನ 3ನೇ ಅದ್ವೈತ ಪ್ರಕರಣದಲ್ಲಿ ಶ್ಲೋಕವಾಗಿದೆ. ಇದಕ್ಕೆ ಏನಪ್ಪಾ ಅಂತಂದ್ರೆ, ಎಲ್ಲಾ ದೇಹಗಳಲ್ಲಿ ಆತ್ಮನು ಒಬ್ಬನಾದರೂ ಒಬ್ಬನಿಗೆ ಜನನ ಮರಣ ಸುಖ ದುಃಖಾದಿಗಳಲ್ಲಿ ಬಂದಲ್ಲಿ ಅವು ಎಲ್ಲರಿಗೆ ಆಗಬೇಕಾಗಿತ್ತು. ಹೀಗಾದಲ್ಲಿ ಕ್ರಿಯಾಫಲವು ಸಾಂಕರ್ಯವಾದಿತ್ತು ಎಂದು ದ್ವೈತವಾದಿಗಳು ಹೇಳುತ್ತಾರೆ. ಯಾರು ಹೇಳ್ತಾರ? ದ್ವೈತವಾದಿಗಳು ಹೇಳ್ತಾರ. ಯಾಕಂದ್ರೆ ಒಬ್ಬನೇ ಇದ್ದಂದ್ರೆ ನೀವೆಲ್ಲ ಬೇರೆ ಬೇರೆ ಆಗಬಾರ್ದಾಗಿತ್ತು, ಒಂದೇ ರೀತಿ ಆಗ್ಬೇಕಾಗಿತ್ತು. ನೀವು ಹೇಳೋದು ಒಬ್ಬನೇ ಆತ್ಮ ಅಂತ ನೀವು ಅದ್ವೈತಿಗಳು ಹೇಳ್ತೀರಿ, ನಾವು ಅನೇಕ ಆತ್ಮರಂತ ನಾವು ಹೇಳ್ತೀವಿ ದ್ವೈತವಾದಿಗಳು. ಅದಕ್ಕೆ ಬೇರೆ 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 ಇದಾರೆ ನೋಡು, ಒಬ್ಬನಿಗಿದ್ದು ಒಬ್ಬನಿಗಿಲ್ಲ. ನೀವು ಒಬ್ಬನೇ ಅಂತೀರಿ, ಇಲ್ಲಿದ್ರೆ ಬೇರೆ ಬೇರೆನೇ ಇದಾವೆ. ಅದಕ್ಕೆ ಭೋಗ ಸಾಂಕರ್ಯ ದೋಷ ಬರ್ತದ, ನೀವು ಹೇಳೋ ಮಾತಿನಲ್ಲಿ ಬರ್ತದ ಅಂತ ಅಲ್ಲಿ ಪ್ರಶ್ನೆ ಮಾಡಿದರೆ, ಇದಕ್ಕೆಂದು ದ್ವೈತಗಳು ಹೇಳುತ್ತಾರೆ ಇದು ಸರಿಯಲ್ಲ. ಯಾಕೆಂದರೆ ಒಂದು ಘಟ ಆಕಾಶದಲ್ಲಿ ರಜಧೂಮಾದಿಗಳಿದ್ದರೆ ಸರ್ವ ಘಟಾದಿಗಳಲ್ಲಿ ರಜಧೂಮಾದಿಗಳಿಂದ ಕೂಡಿರುತ್ತವೆ. ಅದಕ್ಕೆ ಹಿಂದೆ ಹೇಳ್ಯಾರಲ್ಲ, ಒಂದು ಘಟದಾಗ ಒಂದು ಕೊಡದಾಗ ರಜ ಅಂದ್ರೆ ಇದು ಧೂಮ ಅಂದ್ರೆ ಹೊಗೆ ಇಡಂಗಿಲ್ಲ, ಏನು ಮೊದಲು ಇಡ್ತಿದ್ರು. ಒಂದದ್ರಾಗ ಒಂದು ವಸ್ತು ಇಟ್ಟರೆ ಇನ್ನೊಂದದ್ರಾಗ ಇನ್ನೊಂದು ವಸ್ತು ಇಟ್ಟಿರ್ತಾರ. ಆದರೆ ಅನೇಕ ವಸ್ತುಗಳು ಬೇರೆ ಬೇರೆ ಇಟ್ಟರು ಕೂಡ ಎಲ್ಲದರಲ್ಲಿ ಒಂದೇ ರೀತಿ ಇರಬೇಕಂತ ಏನು ನೇಮ ಇಲ್ಲ. ಆದರೆ ಒಳಗೆ ಅವಕಾಶ ಕೊಟ್ಟಂತ ಬಯಲು ಮಾತ್ರ ಒಂದೇ ಇಟ್ಟಿಲ್ಲ, ಅದನ್ನು ತಿಳ್ಕ ಅಂತ ಹೇಳ್ತಾರ. ಹೀಗೆಗಳಿಂದ ಕೂಡಿರುತ್ತವೆ ಹೇಳು ಇಲ್ಲ. ಇದರಂತೆ ಒಬ್ಬನಿಗಾದ ಭೋಗವು ಮತ್ತೊಬ್ಬನಿಗೆ ಆಗುವುದಿಲ್ಲವೆಂದು ತಿಳಿ ಎಂದು ಉತ್ತರ ಹೇಳಿರುವವರು ಈ ಶ್ಲೋಕವನ್ನು ಕನ್ನಡ ಪದ್ಯದಿಂದ ಗ್ರಂಥಕರ್ತರು ರಚನೆ ಮಾಡಿರ. ಅದನ್ನೇ ಹೀಗೆ ಹೇಳಿದರೆ, ಮತ್ತೆ ಇದು ನೀವು ಹೇಳಿದ್ರಿ ಒಬ್ಬನೇ ಆತ್ಮ ಅಂತ ಹೇಳಿದ್ರು ಕೂಡ ಎಲ್ಲ ದೇಹಗಳಲ್ಲಿ ಒಬ್ಬ ಆತ್ಮನೇ ಇರುವುದೆಂಬುದು ನಿಶ್ಚಯವಾಯಿತು. ಈಗ ನೀವು ಹೇಳಿದೆ. ಹೀಗಾದ ಮೇಲೆ ಆಯಾ ದೇಹದಲ್ಲಿರುವ ಸುಖ ದುಃಖಗಳು ಅನುಭವ ಆಗಬೇಕಾಗಿತ್ತು. ಹೌದಪ್ಪ, ನೀವು ಹೇಳಿದ್ರಲ್ಲ, ನಾವು ಒಪ್ತೇನೆ ಒಬ್ಬನೇ ಆತ್ಮ ಇದ್ದಾನೆ ಅಂತ ಹೇಳ್ತಾರೆ. ಒಬ್ಬರು ಎಲ್ಲರೂ ಒಂದೇ ರೀತಿ ಇರಬೇಕಂತ ಹೇಳಿದ್ರಲ್ಲ, ಬೇಡ ಬಿಡು ಕೇಳ್ತೇನೆ. ನಾ ಅದಕ್ಕೂ ಒಪ್ತೇನೆ ಗುರುಗಳೇ. ಆ ದೇಹಕ್ಕಿದ್ದಂಗೆ ದೇಹಕ್ಕೆ ಇರಬೇಕಂತ ಏನು ನೇಮ ಇಲ್ಲ ಅಂತ ನೀವು ಹೇಳಿದ್ರಿ. ಇಷ್ಟತನ ಒಬ್ಬನಿಗಿದ್ದು ಭೋಗ ಇನ್ನೊಬ್ಬನಿಗೆ ಇರಬೇಕಂತ ನೇಮ ಇಲ್ಲ ಅಂತ ಹೇಳಿದೆ, ಅದಕ್ಕೂ ಒಪ್ತೇನೆ. ಆದರೆ ಒಬ್ಬನೇ ಆತ್ಮ ಅಂತ ಹೇಳಿರಲಿಲ್ಲ, ಎಲ್ಲ ತಿಳಿತಾನಂತ ಹೇಳಿರಲಿಲ್ಲ.
ಮತ್ತು ಎಲ್ಲ ದೇಹದ ಇವನೊಬ್ಬರೇ ತಿಳಿಬೇಕಾಗಿತ್ತು. ಅವ್ರದ್ದು ನಮಗೆ ತಿಳಿಯಂಗಿಲ್ಲ, ನಮ್ಮದು ಅವ್ರಿಗೆ ತಿಳಿಯಂಗಿಲ್ಲ. ಹಿಂಗೆ ಯಾಕೈತೆ? ಈ ಭೇದ ಬರಬಾರ್ದಾಗಿತ್ತು ಶಿಷ್ಯ. ಅದಕ್ಕೆ ಪ್ರಶ್ನೆ ಮಾಡಬೇಕಾದ್ರೆ ವಿಚಾರ ಮಾಡಿ ಪ್ರಶ್ನೆ ಮಾಡ್ತಾರೆ. ಅವ್ರೇನು ಶಿಷ್ಯರಲ್ಲ, ಇನ್ನು ಮುಂದೆ ಜಗತ್ ಕಲ್ಯಾಣಕ್ಕಾಗಿ ಮಾಡಿರ್ತಕ್ಕಂಥ ಒಂದು ಉಪದೇಶ. ಅದಕ್ಕೆ ಇಲ್ಲಿ ಹೇಳ್ತಾನ, ಹೀಗೆ ಇರುವರೆಂದು ನಾವು ನಿಶ್ಚಯ ಮಾಡುತ್ತಿದ್ದೆವು, ಆದರೆ ಅನುಭವ ಆಗಿಲ್ಲ. ಒಬ್ರಿಗೆ ತಿಳಿದ ಇನ್ನೊಬ್ಬರಲ್ಲಿ ನಮಗೆ ತಿಳಿತದ? ನಮ್ಮದು ಅವ್ರಿಗೆ ತಿಳಿತದೇನಿಲ್ಲ. ನೀವು ನೋಡಿದ್ರೆ ಜ್ಞಾನ ಸ್ವರೂಪ ಅವನು ಎಲ್ಲ ತಿಳಿತಾನ ಅಂತ ಹೇಳಿರಿ, ಮತ್ತೆ ಒಬ್ಬನೇ ಆತವ ಅಂತ ಹೇಳಿರಿ. ಎಲ್ಲರೂ ತಿಳ್ಕೊಬೇಕಾಗಿತ್ತು ಇವನು ಇದ್ದಲ್ಲೇ, ಗೊತ್ತಾಗೋದಲ್ಲ. ಹೀಗಾಗೋದಿಲ್ಲ, ಇದು ಅನುಭವ ವಿರೋಧೈತೆ. ಆತ್ಮರು ಅನೇಕರ ಒಂದು ಊಹಿಸುತ್ತೇನೆ, ಅದಕ್ಕಾಗಿ ನಾನು ಅನೇಕ ಆತ್ಮರು ಇದರಂತ ನಾನು ಊಹೆ ಮಾಡ್ತೇನಪ್ಪ. ಅದಕ್ಕೆ ತನ್ನಲ್ಲಿರುವ ಸುಖ ದುಃಖಗಳು ಜ್ಞಾನವು ತನಗಿದ್ದಂತೆ ಅನ್ಯರ ಸುಖ ದುಃಖಗಳು ಜ್ಞಾನವಿಲ್ಲ. ಇದು ಸರ್ವಾನುಭವ ಸಿದ್ಧವದೆ ಇದೆ. ಮತ್ತು ಯೋಗಿಯು ತನ್ನ ಯೋಗ ಮಹಿಮೆಯಿಂದ 100 ಗ್ರಾಮಗಳಲ್ಲಿ 100 ಶರೀರಗಳನ್ನು ಏಕಕಾಲದಲ್ಲಿ ಧರಿಸಿ ವ್ಯವಹರಿಸುತ್ತಾನೆ. ಅವನಿಗೆ ಪ್ರತಿಯೊಂದು ಶರೀರದ ಅನುಭವ ಪ್ರತಿಯೊಂದು ಶರೀರದಲ್ಲಿ ಇರುತ್ತದೆ. ಅದರಿಂದ ಯೋಗಿಯು ಶರೀರಗಳು 100 ಆದರೂ ಯೋಗಿಯು ಮಾತ್ರ ಒಬ್ಬನೇ ಎಂದು ನಿಶ್ಚಯವಾಗುತ್ತದೆ. ಈ ದೃಷ್ಟಾಂತದಂತೆ ಆತ್ಮನು ಏಕನಾದಲ್ಲಿ ಅನ್ಯ ದೇಹಗಳಲ್ಲಿ ಭೋಗ ಜ್ಞಾನವು ಇರಲಿಕ್ಕೆ ಬೇಕು. ನಾವು ಎಂಥ ದೃಷ್ಟಾಂತ ಕೊಟ್ಟರು ನೋಡು. ಸಿದ್ಧಿ ಮಾಡಿದವರಿಗೆ ಗೊತ್ತಾಗ್ತದ, ಮತ್ತೆ ಅವರಂಗ ಇವನಿಗೆ ಆಗಬೇಕಾಗಿತ್ತು, ಆಗೋದಲ್ಲ. ಅದಕ್ಕೆ ಎಂದು ಶಂಕೆಯನ್ನು ಮಾಡಿದರೆ ಸಮಾಧಾನವನ್ನು ಹೇಳ್ತಾರ. ಅದಕ್ಕೆ ನಾವು ಸಮಾಧಾನ ಹೇಳ್ತೀವಿ, ನೀನು ತಪ್ಪೇನಿಲ್ಲ ಸಂಶಯ ಮಾಡಿದ್ದು ಹೇಳ್ತೀವಿ. ಅದು ಹೆಂಗಂದ್ರೆ, ಯೋಗಿ ಯೋಗ ಮಹಿಮೆಯಿಂದ ಅನ್ಯ ದೇಹಗಳನ್ನು ಜ್ಞಾನವಿರಬಹುದು, ಇಲ್ಲಂತಿಲ್ಲ. ಆ ರೀತಿ ಇಲ್ಲಿ ಸಂಭವಿಸುವುದಿಲ್ಲ. ಅಲ್ಲಿ ತಿಳಿದಂಗ ಅವನು ತಿಳ್ಕೊಂಡಂಗ ಇಲ್ಲಿ ತಿಳಿಯಕ್ಕೆ ಬರಂಗಿಲ್ಲ. ಯಾಕಂದರೆ ಇದಕ್ಕಾಗಿ ಬೇರೊಂದು ದೃಷ್ಟಾಂತವನ್ನು ಕೊಡುತ್ತೆ. ಅವನು ತನ್ನ ಯೋಗ ಬಲದಿಂದ ಇನ್ನೊಬ್ಬರ ಮನಸ್ಸಿನಾಗ ಏನೈತೆ ಅಂತ ತಿಳಿತಾನ, ತಿಳ್ಕೊಂಬ ಶಕ್ತಿ ಐತೆ. ಅದ್ರಂಗೆ ಇಲ್ಲಿ ಎಲ್ಲರಿಗೆ ಹಿಂಗೆ ಆಗ್ಬೇಕಾಗಿತ್ತಂತ ನೀ ಕೇಳಿದ್, ಹಂಗೆ ಇಲ್ಲಿ ಆಗಂಗಿಲ್ಲ. ಅದಕ್ಕೆ ನಾನು ದೃಷ್ಟಾಂತ ಕೊಟ್ಟು ಹೇಳ್ತೀನಿ ಅಂತ ಹೇಳ್ತಾನೆ. ತನಿವಿಗೆ ಓರ್ವ ಆತ್ಮನೆಂದೆನಿಸಿದ್ದು ಕರಣಗಳ ಅನುಭವಂ ಬೇರೆ ಒಂದಿಲ್ಲದ ಅನುವಿನಿಂದ ಭೇದವಾಹ ಭೋಗ. ತನುವಿಗೆ ಅಂದರೆ ಶರೀರಕ್ಕೆ ಒಬ್ಬನೇ ಆತ್ಮನೆಂದು ಎನಿಸಿದ್ದು ಹೇಳಿಸಿಕೊಂಡಿದ್ದರು. ಒಬ್ಬನೇ ಇದ್ದಾನಿಲ್ಲ ಆತ್ಮ, ಶರೀರಕ್ಕೆ ಒಬ್ಬನೇ ಆತ್ಮ ಅಂತ ಹೇಳಿಸಿಕೊಂಡಿದ್ರೆ, ಕರಣಗಳಂದ್ರೆ ನೇತ್ರಾದಿ ಇಂದ್ರಿಯಗಳ ಅನುಭವದೆ, ಅಂದರೆ ರೂಪಾದಿ ಜ್ಞಾನ ಬೇರೆ ಭಿನ್ನ ಭಿನ್ನವಾಗಿ ಉಂಟು. ಒಂದಕ್ಕೆ ಒಂದು ಅನುಭವ ಇದ್ರೆ ಇನ್ನೊಂದಕ್ಕೆ ಒಂದಿಲ್ಲ. ಇದಕ್ಕೆ ನಮ್ಮ ಅಪರೋಕ್ಷದ ದೃಷ್ಟಾಂತ ಕೊಡ್ತಾರ ಅವ್ರು, ಹೊರಗೆ ಹೋಗಿಲ್ಲ. ಇದು ನಮ್ಮ ಸ್ವಾನುಭವಕ್ಕೆ ಬರೋ ದೃಷ್ಟಾಂತ. ಏನು? ನೀನೇ ವಿಚಾರ ಮಾಡಿ ನೋಡು. ಈ ದೇಹದಲ್ಲಿ ಪಂಚ ಜ್ಞಾನೇಂದ್ರಿಯಗಳು ಪಂಚ ಕರ್ಮೇಂದ್ರಿಯಗಳು ಇದಾವೆ. ಜ್ಞಾನೇಂದ್ರಿಯಗಳನ್ನು ಕಣ್ಣು, ಕಿವಿ, ಮೂಗು, ನಾಲಿಗೆ, ಸ್ಪರ್ಶ ಮಾಡ್ತಕ್ಕಂಥ ಚರ್ಮ, ಇವು ಜ್ಞಾನ ಇಂದ್ರಿಯಗಳು. ಮತ್ತು ಕರ್ಮೇಂದ್ರಿಯಗಳು ಅಂದ್ರೆ ವಾಕ್, ಪಾಣಿ, ಪದ, ಗುಹ್ಯ, ಉಪಸ್ಥ ಅಂತ ಇವು ಪಂಚ ಕರ್ಮೇಂದ್ರಿಯಗಳು. ಇವೆಲ್ಲರಿಗೂ ಗೊತ್ತಾಯ್ತವೆ ಜ್ಞಾನೇಂದ್ರಿಯ ಕರ್ಮ. ಈಗ ಕಣ್ಣು ನೋಡಿದ್ದು ಕಿವಿ ಕೇಳ್ತದೇನೋ? ಕಿವಿಗೆ ಗೊತ್ತಾಗ್ತದ? ಕಣ್ಣು ನೋಡ್ತದ, ಅದನ್ನೇ ಕಿವಿ ಹೋಗಿ ನೋಡಕ್ ಬರ್ತದೇನೋ? ಇದರ ಜ್ಞಾನ ಅದಕ್ಕಿಲ್ಲ. ಕಿವಿಯಿಂದ ಕೇಳಿದ್ದು ಕಣ್ಣಿಂದ ನೋಡಕ್ ಬರ್ತದೇನೋ? ಅದ್ರ ಜ್ಞಾನ ಇದಕ್ಕಿಲ್ಲ. ಇವು ಬೇರೆ ಬೇರೆ ಇದೆಯಲ್ಲ. ಕಣ್ಣು ಬರೇ ನೋಡಕ್ಕಷ್ಟೇ, ಕಿವಿ ಕೇಳ್ತದ, ಅದು ಇನ್ನೊಂದು ಕೆಲಸ ಮಾಡಕ್ ಬರಂಗಿಲ್ಲ. ಅದು ಮೂಗು ಬರೇ ಗಂಧವನ್ನು ನೋಡ್ತದ, ನಾಲಿಗೆ ರುಚಿ ಅಷ್ಟೇ ನೋಡ್ತದ, ಸ್ಪರ್ಶ ಏನಪ್ಪ ಚರ್ಮ ಬಿಸಿ ತಂಪು ಅಷ್ಟೇ ನೋಡ್ತದೆ. ಇವು ಒಂದ್ರ ಕೆಲಸ ಒಂದು ಮಾಡದೇ ಇಲ್ಲ. ಮತ್ತೆ ಹಂಗೆ ಎಲ್ಲ ಒಂದೇ ತಲೆ ಇದಾವೆ. ಇದ್ರ ಜ್ಞಾನ ಅದಕ್ಕಿಲ್ಲ, ಅದ್ರ ಜ್ಞಾನ ಇದಕ್ಕಿಲ್ಲ. ಈಗ ನೀ ಅನೇಕ ಆತ್ಮ ಅಂತಿದ್ದೆ, ಸರಿ, ನಾನು ಹೇಳ್ತೀನಿ ನಿನಗೆ. ಆದರೆ ನಾನು ಒಬ್ಬನೇ ಆತ್ಮ ಅಂತ ನಾ ಹೇಳ್ತೀನಿ. ಹೆಂಗ ಅಂತ ಕೇಳಿದ್ರೆ, ನಾ ಕಣ್ಣಿನಿಂದ ನೋಡಿನಿ ಅಂತ ಹೇಳ್ತಾನೆ, ನಾ ಕಿವಿಯಿಂದ ಕೇಳಿನಿ ಅಂತ ಹೇಳ್ತಾನೆ, ನಾ ಬಾಯಿಂದ ಮಾತಾಡಿನಿ ಅಂತ ಹೇಳ್ತಾನೆ, ನಾ ಮುಟ್ಟಿ ನೋಡಿನಿ ಅಂತ. ಈ ಮುಟ್ಟಿ ನೋಡಿದ್ದು ಏನಪ್ಪ? ಸ್ಪರ್ಶ. ಕಣ್ಣಿನಿಂದ ನೋಡಿದ್ದು ಕಣ್ಣು, ಕಿವಿಯಿಂದ ಕೇಳಿದ್ದು ಶಬ್ದ. ಇವು ಎಲ್ಲದ್ರಾಗ ಬೇರೆ ಬೇರೆ ಇದ್ದಾನೆ ಆತ್ಮ, ಒಬ್ಬನೇ ಇದಾನಲ್ಲ. ಕಣ್ಣಿನಿಂದ ನೋಡಿದವನೇ ಕಿವಿಯಿಂದ ಕೇಳ್ಯಾನ, ಕಿವಿಯಿಂದ ಕೇಳಿದವನೇ ಸ್ಪರ್ಶ ಮಾಡಿ ನೋಡ್ಯಾನ, ಸ್ಪರ್ಶ ಮಾಡಿ ನೋಡಿದವನೇ ರಸ ಅನುಭವ ಮಾಡ್ಯಾನ. ಏನು ಒಂದೊಂದು ಇಂದ್ರಿಯಕ್ಕೆ ಒಬ್ಬೊಬ್ಬನ ಆತ್ಮ ಇದ್ದಾನೆ ಅದ್ರಾಗ.
ಎಲ್ಲ ಅನುಭವ ನೀವು ಒಬ್ಬನೇ ಹೇಳುತ್ತಿದ್ದಿಲ್ಲ, ಅನೇಕ ಇದ್ದಾರೇನೋ, ಒಬ್ಬನೇ ಇದ್ದಾರೆ. ಇಂದ್ರಿಯಗಳು ವ್ಯವಹಾರ ಬೇರೆ ಇದೆ, ಆದ್ರೆ ಒಬ್ರು ಜ್ಞಾನ ಒಬ್ರಿಗಿಲ್ಲ. ಅದರಂಗ ಈ ಸಮಸ್ತ ಜಗತ್ತಿನ ಜೀವಿಗಳು ತೋರ್ತಾವ, ಭೋಗ ದೃಷ್ಟಿಯಿಂದ ನಮಗೇನು ಅನೇಕತ್ವವಾಗಿ ತೋರ್ತಾವ. ಇದರಲ್ಲಿ ಒಬ್ಬನೇ ಆತ್ಮ ಇದ್ದಾನೆ, ಆದ್ರೆ ಒಬ್ರ ಜ್ಞಾನ ಒಬ್ರಿಗೆ ಇರಕ್ಕೆ ಬರಂಗಿಲ್ಲ ಅದಂತ ಹೇಳ್ತಾನೆ. ಹೆಂಗ ಇವು ಕಣ್ಣು ಜ್ಞಾನ ಕಿವಿಗಿಲ್ಲ, ಕಿವಿ ಜ್ಞಾನ ಚರ್ಮಕ್ಕಿಲ್ಲವೋ, ಅದರಂಗ ಆಯಾ ಉಪಾಧಿಗಳಲ್ಲಿರುವಂಥ ಧರ್ಮಗಳು ಇನ್ನೊಬ್ಬನಿಗೆ ತಿಳಿಬೇಕಂತ ಏನು ನೇಮ ಇಲ್ಲ. ಮತ್ತೆ ಇಲ್ಲ ಅಂದ ತಕ್ಷಣ ಇಲ್ಲ ಅಂತ ಆತ್ಮ ಇಲ್ಲ ಅಂತಲ್ಲ, ಅವನು ಒಯ್ದಾನ, ಅವನೇ ಎಲ್ಲವನ್ನು ತಿಳಿತೇನಿಲ್ಲ, ಎಲ್ಲವೂ ಒಬ್ಬನೇ ಇದ್ದಾನಿಲ್ಲ. ಹೆಂಗ ದಶೇಂದ್ರಿಗೆ ಒಬ್ಬನೇ ಆತ್ಮ ಇದ್ದಾನೋ ಅದರಂಗ ಈ ಇಡೀ ಜೀವಕೋಟಿಗಳಲ್ಲಿ ಒಬ್ಬನೇ ಆತ್ಮ ಇದ್ದಾನ. ಆದರೆ ಅವರವ್ರ ಉಪಾಧಿಯಲ್ಲಿ ಭಿನ್ನ ಭಿನ್ನ ಇದಾವೆ. ಆಯಾ ಉಪಾಧಿ ಧರ್ಮ ಇದರಲ್ಲೇ ತಿಳಿಬೇಕೆಂಬುದು ಏನು ನೇಮ ಇಲ್ಲ ಅಂತ ಹೇಳ್ತಾರೆ ಅವರು. ಒಬ್ಬ ಆತ್ಮನೇ ಇರುತ್ತಾನೆ, ಹಾಗಲ್ಲ 10 ಆತ್ಮರಿದ್ದಾರೆ ಎಂದು ಒಂದೊಂದು ಇಂದ್ರಿಯಕ್ಕೆ ಒಬ್ಬೊಬ್ಬ ಆತ್ಮ ಅಂತ ಹೇಳಕ್ ಬರ್ತದೇನಪ್ಪ? ಇಲ್ಲ, ಹೀಗೆ ಆಗಬಾರದಾಗಿತ್ತು. ಎಂದರೆ ಕಿವಿಯಿಂದ ಕೇಳಿದ್ದನ್ನು ಕಣ್ಣಿಂದ ಕಂಡೇನು ಎಂಬಲ್ಲಿ ಕಿವಿ ಮತ್ತು ಕಣ್ಣುಗಳಿಗೆ ಒಬ್ಬ ಆತ್ಮನೇ ಇರುವನು. ಒಬ್ಬನೇ ಇದ್ದಾನೆ, ಅನೇಕ ಇದ್ದಾರೆ ಇಲ್ಲಿ ಇಲ್ಲ. ಹೀಗೆ ಇಲ್ಲಿ ಹೇಳಿರ್ತಕ್ಕಂಥ ಇದೇ ರೀತಿಯಾಗಿ ಒಂದು ಇಂದ್ರಿಯ ಜ್ಞಾನವು ಮತ್ತೊಂದು ಇಂದ್ರಿಯಕ್ಕೆ ಬೇರೆಯಾಗಿದ್ದಾನೆಂದು ಹೇಳಲಿಕ್ಕೆ ಬರುವುದೇನೋ? ಹೇಳಕ್ ಬರ್ತದೆ. ಕಣ್ಣಿನಿಂದ ನೋಡಿನಪ್ಪ ನಾನು, ಕಿವಿಯಿಂದ ನನಗೆ ಗೊತ್ತಿಲ್ಲ ಅಂತಂತಾನೆ. ಕೇಳಿದ್ದೂ ನಾನೇ ಹೇಳ್ತೇನೆ, ನೋಡಿದ್ದೂ ನಾನೇ ಹೇಳ್ತೇನೆ. ಅಂದ್ರೆ ಇವೆರಡರ ಜ್ಞಾನ ನನಗೈತೆ, ಆದ್ರೆ ಅವು ಔಟ್ರ ಜ್ಞಾನ ಅವಕ್ಕಿಲ್ಲ, ಒಬ್ರದ್ದು ಜ್ಞಾನ ಒಬ್ರಿಗಿಲ್ಲ. ಅದರಂಗ ಹೀಗೆ ಇಲ್ಲ, ಒಂದು ಇಂದ್ರಿಯದಲ್ಲಿದ್ದ ಆತ್ಮನೇ ಎಲ್ಲ ಇಂದ್ರಿಯಗಳಲ್ಲಿ ಇದ್ದಾನೆ, ಪರಂತು ಒಂದು ಇಂದ್ರಿಯ ಜ್ಞಾನವು ಮತ್ತೊಂದಕ್ಕಿಲ್ಲ. ಈ ದೃಷ್ಟಾಂತದಂತೆ ಒಂದೇ ದೇಹದಲ್ಲಿ ಆತ್ಮನು ಎಲ್ಲಾ ದೇಹಗಳಲ್ಲಿ ಇರುತ್ತಾನೆ. ಈ ದೇಹದಲ್ಲಿ ಇದ್ದಾಗ ಎಲ್ಲ ದೇಹಗಳಲ್ಲಿ ಒಬ್ಬನೇ ಇದ್ದಾನೆ. ಆದರೆ ಈ ದೇಹದ ಸುಖ ದುಃಖ ಜ್ಞಾನವು ಆದಂತೆ ಅನ್ಯ ದೇಹಗಳ ಬಹು ಜ್ಞಾನವೂ ಆಗುವುದಿಲ್ಲ. ಯಾಕಾಗೋದಿಲ್ಲ? ನಿನ್ನ ಇಂದ್ರಿಯ ಜ್ಞಾನನೇ ನಿನಗಾಗುವನು, ಒಂದ್ರ ಮಾತು ಒಂದು ಕೇಳುವನು, ಒಂದ್ರ ಜ್ಞಾನ ಒಂದಕ್ಕಿಲ್ಲ, ಮತ್ತೆ ಉಳಿದು ಹೆಂಗ? ಅನುಭವ ಅಂತ ಹೇಳ್ತಾರೆ ಅವರು. ಆದರೂ ಎಲ್ಲ ದೇಹಗಳಲ್ಲಿ ಒಬ್ಬ ಆತ್ಮನೇ ಇರುವನೆಂದು ಅದರ ಭೋಗಗಳಿಗೆ ಜ್ಞಾನವು ಮಾತ್ರ ಭಿನ್ನ ಭಿನ್ನಗಳಾಗಿರುತ್ತವೆ. ಒಬ್ಬರಿಗಿದ್ದ ಸಂಸ್ಕಾರ ಇನ್ನೊಬ್ಬರಿಗಿರ್ಬೇಕಂತ ನೇಮ ಇಲ್ಲ. ಒಬ್ಬರಲ್ಲಿದ್ದಂಥ ವಸ್ತು ಇನ್ನೊಬ್ಬರಲ್ಲಿ ಇರ್ತದಂತನೂ ಹೇಳಕ್ಕೆ ಬರಂಗಿಲ್ಲ ಅಂತ ಹೇಳ್ತಾರೆ ಅವರು. ಇಲ್ಲಿಗೆ 12 ನುಡಿ ಆಗ್ಯಾವ. 3ನೇ ಸೂತ್ರದಲ್ಲಿ ಇಲ್ಲಿಗೆ ಮಂಗಲವನ್ನು ಹೇಳ. ಮಹಾಮೌನ ಯೋಗಿ ಗುರುನಾಥರೊಡಗೆ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಮಹಾಮೌನ ಯೋಗಿ ಗುರುನಾಥರೊಡಗೆ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ನೋಡಿ ಮುಟ್ಟಿ ಭವ ಕಷ್ಟ ಕಳೆದು ಈ ಸೃಷ್ಟಿ ಒಳಗೆ ಮೆರೆದೆ, ಗುರುವಾರ ಈ ಸೃಷ್ಟಿ ಒಳಗೆ ಮೆರೆದೆ. ಕೂಡಿ ಕಾಮ್ಯದೆ ಭಜಿಸಲು ನಿನ್ನನು ಬೇಡಿದ ಫಲ ನೀಡಿದೆ, ಗುರುವಾರ ಬೇಡಿದ ಫಲ ನೀಡಿದೆ. ಯೋಗಿ ಗುರುನಾಥರೊಡಗೆ ಬೆಳಗುವೆ ಆರತಿಯ, ಗುರುವಾರ ಬೆಳಗುವೆ ಆರತಿಯ. ಈ ರೂಢಿ ಒಳಗೆ ಆರೂಢ ಸಿದ್ಧನ ಕರುಣೆಯ ಪಡೆದಿರುವೆ, ಗುರುವಾರ ಕರುಣೆಯ ಪಡೆದಿರುವೆ. ಕಾಡುವ ಕಾಮ ಕ್ರೋಧವ ನಳೆದು ಸ್ಥಿತಪ್ರಜ್ಞ ನೀನಿರುವೆ, ಗುರುವರ ಸ್ಥಿತಪ್ರಜ್ಞ ನೀನಿರುವೆ. ಯೋಗಿ ಗುರುನಾಥರೊಡಗೆ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಕೊಡುವಿಯೊಳದಿಕ ಹುಬ್ಬಳ್ಳಿ ಕ್ಷೇತ್ರದಿ ನಿತ್ಯದಿ ಶೋಭಿಸುವೆ, ಗುರುವಾರ ನಿತ್ಯದಿ ಶೋಭಿಸುವೆ.
ಬಿಡರೆ ಭಕ್ತರ ಹೃದಯದಲ್ಲಿ ನಿರುತದಿ ನೆಲೆಸಿರುವೆ ಗುರುವರ ನಿರುತದಿ ನೆಲೆಸಿರುವೆ ಯೋಗಿ ಗುರುನಾಥರೋಡಗೆ ಬೆಳಗುವೆ ನಾ ವೃತ್ತಿಯ ಗುರುವರ ಬೆಳಗುವೆ ನಾ ವೃತ್ತಿಯ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾಗಬಿಂದುಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ श्रीमद सद्गुरु सिद्धारूढ़ स्वामी महाराज की जय। श्री सद्गुरु शिवपुत्र स्वामी महाराज की जय। श्री सद्गुरु बसवानंद स्वामी महाराज की जय। श्री सद्गुरु अभिनव निजगुण महाराज की जय। सकल साधु संत महाराज की जय। जय मंगलम जय नमः।